ಈ ದಿನ ದೇವರು ನಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾರೆ. ಟೈಪ್ಸ್ ಆಫ್ ಪೀಪಲ್ ಗಾಡ್ ಯೂಸಸ್. ಯಾವ್ಯಾವ ವಿಧದ ಯಾವ್ಯಾವ ರೀತಿಯಲ್ಲಿರುವ ಜನರನ್ನ ದೇವರು ಉಪಯೋಗಿಸ್ತಾರೆ. ಕೆಳಗಡೆ ನಾನು ಬರೆದಿದ್ದೇನೆ, ದೇವರು ನಿಮ್ಮನ್ನು ಉಪಯೋಗಿಸಬೇಕೆಂಬುದಕ್ಕಾಗಿ ಬಯಸ್ತಾರೆ. ಪಕ್ಕದವ್ರಿಗೆ ಹೇಳ್ರಿ, ದೇವರು ನಿನ್ನನ್ನು ಉಪಯೋಗಿಸಬೇಕೆಂಬುದಾಗಿ ಬಯಸ್ತಾರೆ. God want to use you. Yes. ನೋಡ್ರಿ, ನಾವು ಮಾರ್ಕೆಟಿಗೆ ಹೋದಾಗ ಏನೇ ಒಂದು ವಸ್ತುಗಳನ್ನು ನಾವು ಖರೀದಿ ಮಾಡ್ತೇವೆ. ಸಾಮಾನ್ಯವಾಗಿ ಮನೆ ಬಳಕೆಗೆ ಆಗುವಂತ ನೀವು ತಿಂಗಳ ರೇಷನ್ ಖರೀದಿ ಮಾಡ್ಬೋದು, ಅಥವಾ ಮನೆಗೆ ಉಪಯೋಗಕ್ಕೆ ಬರುವಂತ ಪಾತ್ರೆಗಳನ್ನು ಏನೇ ನೀವು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ತೀರಿ. ಯಾಕೆ ಪರ್ಚೇಸ್ ಮಾಡ್ತೀರಿ? ಅವು ನಿಮ್ಮ ಮನೆಗೆ ತಂದ್ಮೇಲೆ ಅವು ಏನಾಗ್ಬೇಕು? ಯೂಸ್ ಆಗ್ಬೇಕು, ಉಪಯೋಗಕ್ಕೆ ಬರ್ಬೇಕಂತ ಹೇಳಿ ನೀವೇನ್ ಮಾಡ್ತೀರಿ? ಮಾರ್ಕೆಟ್ಗೆ ಹೋಗಿ ವಸ್ತುಗಳನ್ನ ಖರೀದಿಸ್ಬೇಕು. ಯಾರಾದ್ರೂ ಹಿಂಗಿದ್ದೀರಾ? ಮಾರ್ಕೆಟ್ಗೆ ಹೋಗಿ ರೇಷನ್ ಖರೀದಿಸಿ ಮನೆ ಲಂಗೆ ಶೋಕೇಸಲ್ಲಿ ಇಡ್ತೀರಾ? ಇಡುದಿಲ್ಲ. ಒಂದ್ ವೇಳೆ ಹಾಗೆ ಇಟ್ರೆ ಏನಾಗುತ್ತೆ? ಅದು ಹಾಳಾಗಿ ಹೋಗ್ತದೆ. ಅದ್ರ ಅರ್ಥ ಏನಂದ್ರೆ, ನಾವು ಕೂಡ ಏನೇ ಒಂದು ವಸ್ತುವನ್ನ ಖರೀದಿಸ್ಬೇಕಾದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕಂತಲೇ ನಾವೇನ್ ಮಾಡ್ತೇವೆ? ಖರೀದಿ ಮಾಡ್ತೇವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸುಮಾರಷ್ಟು ರೇಷನ್ಗಳನ್ನ ನೀವು ಖರೀದಿ ಮಾಡಿ ಅದು ಉಪಯೋಗಿಸದೆ ಹಾಳಾದಾಗ ಮನೆಯಲ್ಲಿರುವಂತ ಪುರುಷರು ನಿಮ್ಮನ್ನು ನೋಡಿ ಬೈತಾರಿಲ್ರಿ? ಸಿಟ್ಟು ಮಾಡ್ತಾರಲ್ಲ ನಿಮ್ಮ ಮೇಲೆ. ಯಾಕೆ ಹೇಳ್ರಿ? ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ಬಂದ ಮೇಲೂ ಅದನ್ನ ಉಪಯೋಗಿಸದೆ ಅದನ್ನ ಹಂಗೆ ಇಟ್ಟು ಹಾಳು ಮಾಡಿದ್ದಕ್ಕೆ ಏನಾಗುತ್ತೆ? ದುಡ್ಡು ವೇಸ್ಟ್ ಆಗ್ತದೆ, ಕೋಪ ಬರ್ತದೆ. ಅಂದ್ರೆ ಸಾಮಾನ್ಯವಾಗಿ ನಾವು ಮಾರ್ಕೆಟ್ಗೆ ಹೋಗಿ ಖರೀದಿ ಮಾಡುವಂತ ವಸ್ತುಗಳೇ ಸರಿಯಾದ ರೀತಿಯಲ್ಲಿ ಬಳಕೆ ಆಗದಿದ್ರೆ ನಮಗೆ ಕೋಪ ಬರ್ತದೆ. ಆದ್ರೆ ದೇವರು ತನ್ನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡು ನಮ್ಮನ್ನ ನಿಲ್ಲಿಸಿ ನಮ್ಮ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿ ನೀತಿವಂತರನ್ನಾಗಿ ಮಾಡಿ ಇಟ್ಟಿದ್ದು ಎದಕ್ಕೆ? ಸುಮ್ಮನೆ ಶೋ ಪೀಸ್ ಆಗಿರ್ಬೇಕಾ? ಮಾತಾಡ್ರಿ. ಶೋ ಪೀಸ್ ಆಗಿರ್ಬೇಕಾ? ಎದಕ್ಕೆ? ನಾವು ಸಹ ಏನಾಗ್ಬೇಕು? ದೇವರಿಗೆ ಉಪಯೋಗ ಆಗ್ಬೇಕು. ಅದಕ್ಕಾಗಿ ದೇವರು ನಮ್ಮನ್ನ ಕಾದಿದ್ದಾರೆ. ಸುಮ್ಮನೆ ದೇವರು ನಮ್ಮನ್ನು ಕೊಂಡ್ಕೊಂಡಿಲ್ಲ. ನೀವು 100 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನ ಖರೀದಿ ಮಾಡಿದ್ರೆ ಅದು ಎಷ್ಟೋ ರೀತಿಯದನ್ನ ಯೂಸ್ ಮಾಡ್ತೀರಿ. ಕೆಲವರು ವಿಶೇಷವಾಗಿ ನೋಡ್ರಿ, ಟೂತ್ ಬ್ರಷ್ ತಗೊಂಡ್ಬರ್ತೀರಿ. ಕೆಲವರು ಟೂತ್ ಬ್ರಷ್ ನೋಡಿದಾನೆ 3 ವರ್ಷ ಆದ್ರೂ ಅದನ್ನ ಅಲ್ಲಿರುವಂತ ಇದು ಕಟ್ ಆಗೋ ತನಕ ಯೂಸ್ ಮಾಡ್ತೀರಿ. ಅದಿನ್ನೇನು ಬೋಳ್ ಆಗಿರ್ಬೇಕು, ಕೆಳಗಡೆ ಇದಕ್ ಬಂದಿರ್ತದ, ಅದು ಫೈಬರ್ ಬಂದು ಟಚ್ ಆಗ್ಬೇಕು, ಅಲ್ಲಿ ಮಟನ್ ಯೂಸ್ ಮಾಡ್ತೀರಿ. ಯಾಕೆ? ದುಡ್ಡು ಕೊಟ್ಕೊಂಡ್ ಬಂದಿರ್ತೀರಿ. ಬಟ್ ಒಂದ್ ಹೇಳ್ತೀರಿ, 6 ತಿಂಗಳ ಮೇಲೆ ಯಾವ ಬ್ರಷ್ ಅನ್ನು ಯೂಸ್ ಮಾಡ್ಬೇಡಿ. ಪ್ರತಿ 6 ತಿಂಗಳಿಗೆ ಒಂದು ಟೂತ್ ಬ್ರಷ್ ಅನ್ನ ಚೇಂಜ್ ಮಾಡ್ರಿ. ಇಲ್ಲ ಅಂದ್ರೆ ರೋಗಗಳು ಆಟೋಮೆಟಿಕ್ ಆಗಿ ಒಳಗೆ ಬರ್ತದೆ. ಮ್ಯಾಕ್ಸಿಮಮ್ ಅಂದ್ರೆ 6 ತಿಂಗಳು, 3 ತಿಂಗಳಿಗೆ ಬದಲಾಯಿಸ್ಬಿಡ್ರಿ. ಈಗೇನು 10 ರೂಪಾಯಿ 20 ರೂಪಾಯಿಗೂ ಬ್ರಷ್ ಸಿಗ್ತದೆ. ಬಟ್ ನಾನ್ ಹೇಳ್ತೀನಿ, ಕೆಲವರು 3 ವರ್ಷ ಆದ್ರೂ ಅದನ್ನ ಚೇಂಜ್ ಮಾಡೋದಿಲ್ಲ ಅಂತ. ಯಾರು ಇದೀರಾ ಇಲ್ಲಿ? 10 ರೂಪಾಯಿ ಕೊಟ್ಟು ತಗೊಂಡ್ಬಂದಿರ್ತೀರಿ, 3 ವರ್ಷ ಯೂಸ್ ಮಾಡ್ತೀರಿ. ಯಾಕೆ? ಸರಿ 10 ರೂಪಾಯಿ ಪೈಸಾ ವಸೂಲ್ ಆಗೋ ತನಕ ಯೂಸ್ ಮಾಡ್ತೀರಿ. ತಿಕ್ಕಿ ಆ ಬ್ರಷ್ ನೋಡ್ರೆ ಹೇಳ್ಬೇಕಿದ್ ಏನ್ ಬ್ರಷ್, ಹಲ್ಲುಜ್ಜುದ, ಎಮ್ಮೆ ತಿಕ್ಕುದ ಅಂತ ಗೊತ್ತೇ ಆಗುದಿಲ್ಲ. ಹಂಗಿರ್ತದೆ. ಅಂದ್ರೆ ಹಣಕ್ಕೆ ಅಷ್ಟು ನೀವೇನ್ ಮಾಡ್ತೀರಿ? ಮಹತ್ವ ಕೊಡ್ತೀರಿ, ಅದನ್ನ ಅಷ್ಟು ಯೂಸ್ ಮಾಡ್ತಿರ್ತೀರಿ. 10 ರೂಪಾಯಿ 100 ರೂಪಾಯಿ. ಆದ್ರೆ ದೇವರು ನಮ್ಮನ್ನ ಏನ್ ಕೊಂಡ್ಕೊಂಡಿದಾರ್ರಿ? ತನ್ನ ರಕ್ತ, ಅಂದ್ರೆ ಬೆಲೆ ಕಟ್ಟಲಾಗದೇ ಇರುವಂತ ಅಮೂಲ್ಯವಾದ ರಕ್ತವನ್ನೇ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾರೆ. ನೋಡ್ರಿ, ನೀವು ಯಾರಾದ್ರೂ ಒಬ್ಬ ರೋಗಿಗೆ ಸಾಯು ಸ್ಥಿತಿಯಲ್ಲಿ ಇದ್ದಾಗ ಬ್ಲಡ್ ಕೊಡ್ರಿ, ಅವನ್ ನಿಮ್ಮನ್ನ ಏನ್ ಮಾಡ್ತಾನೆ? ಸಾಯು ತನಕ ನೆನೆಸ್ತಾನೆ. ಅದಕ್ಕೆ ಅವನ್ ಬೆಲೆ ಕಟ್ತಾನ? ಎಷ್ಟು ದುಡ್ಡು ಕೊಡ್ಲ ಅಂತ ಇಲ್ಲ. ಯಾಕೆ ಹೇಳ್ರಿ? ಮನುಷ್ಯನ ರಕ್ತಕ್ಕೆ ಎಷ್ಟು ಬೆಲೆ ಇದೆ. ಸರ್ವಶಕ್ತನಾದ ಸೃಷ್ಟಿಕರ್ತನ ರಕ್ತ ನಮಗಾಗಿ ದೇವ್ರು ಕೊಟ್ಟ ಮೇಲೆ ಅದಕ್ಕೆ ಎಷ್ಟು ಬೆಲೆ ಇದೆ ರೀ? ಕರೆಕ್ಟ್ ಅಲ್ಲ? ಎಷ್ಟು ಅಮೂಲ್ಯವಾದದ್ದು. ಅಂತ ರಕ್ತವನ್ನ ಕೊಟ್ಟು ನಮ್ಮೆಲ್ಲರನ್ನ ಯೇಸು ಸ್ವಾಮಿ ಕೊಂಡುಕೊಂಡಿದ್ದಾನೆ. ನಮಗೊಂದು ದೊಡ್ಡ ಬೆಲೆಯನ್ನು ಕೊಟ್ಟಿದ್ದಾನೆ. ಸೊ ಇಂಥ ಯೇಸು ಸ್ವಾಮಿ ನಮ್ಮನ್ನ ಕೊಂಡ್ಕೊಂಡ ಮೇಲೆ ಎದಕ್ಕೆ ಕೊಂಡ್ಕೊಂಡ್ರು? ನಮ್ಮನ್ನ ಯೂಸ್ ಮಾಡ್ಬೇಕು, ನಾವು ಆತನ ಉಪಯೋಗಕ್ಕೆ ಬರಬೇಕು. ಅದಕ್ಕೋಸ್ಕರ ದೇವರು ಎಲ್ಲರನ್ನು ಉಪಯೋಗಿಸ್ಬೇಕಂತ ಬಯಸ್ತಾನೆ. ಆದ್ರೆ
ಎಲ್ಲರನ್ನ ಉಪಯೋಗಿಸಕ್ ಆಗ್ತಿಲ್ಲ. ನಿಮ್ಗೆ ಇಷ್ಟ ಇದೆಯಲ್ಲ ದೇವ್ರು ನನ್ನನ್ನು ಯೂಸ್ ಮಾಡ್ಬೇಕಂತ, ಜನರಿಗೆ ಇಷ್ಟ ಇದೆ ದೇವ್ರು ನನ್ನ ಬಹಳ ಯೂಸ್ ಮಾಡ್ಬೇಕಂತ. ನಮ್ ಎಲ್ಲರಿಗೂ ಇಷ್ಟ ಇದೆ, ಬಟ್ ದೇವ್ರು ನಮ್ಮನ್ನು ಯೂಸ್ ಮಾಡ್ತಾರೆ. ಕರೆಕ್ಟಾ? ನಂಬ್ತೀರಾ ನನ್ನ ಮಾತನ್ನ? ನಮ್ಮೆಲ್ಲರಿಗೂ ಇಷ್ಟ ನನ್ನನ್ನ ದೇವ್ರು ಬಲವಾಗಿ ಉಪಯೋಗಿಸ್ಬೇಕಂತ ಪ್ರೇಯರ್ ಮಾಡ್ತೀವಲ್ಲ, ದೇವರೇ ನನ್ನನ್ನು ಬಲವಾಗಿ ಉಪಯೋಗಿಸ್. ಬಟ್ ದೇವರಿಂದ ನಾನು ಉಪಯೋಗಕ್ಕೆ ಬರ್ತಾ ಇಲ್ಲ, ನನ್ನನ್ನು ದೇವರು ಬಲವಾಗಿ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ದೇವರು ಎಲ್ಲರನ್ನ ಕರೆದನು, ಆದ್ರೆ ಎಲ್ಲರನ್ನ ಉಪಯೋಗಿಸಕ್ ಆಗುದಿಲ್ಲ. ದೇವರು ಉಪಯೋಗಿಸ್ಬೇಕಾದ್ರೆ ಕೆಲವು ರೀತಿಯಾದ ಜನರನ್ನ ಮಾತ್ರ ದೇವರು ಉಪಯೋಗಿಸ್ತಾನೆ. ಎಲ್ಲರನ್ನ ದೇವರು ಉಪಯೋಗಿಸಕ್ ಆಗುದಿಲ್ಲ. ನೀವು ಅನ್ಕೊಂಡಿರ್ಬೋದು, ನನ್ನಲ್ಲಿ ಏನ್ ಕಡಿಮೆ ಆಗಿದೆ ರೀ, ನನಗೆ ಯಾಕೆ ದೇವ್ರು ಉಪಯೋಗಿಸೋದಿಲ್ಲ? ಹಲೋ, ನಿಮ್ಮಲ್ಲಿ ಎಲ್ಲ ಹೆಚ್ಚಾಗಿರೋದಕ್ಕೆ ದೇವ್ರು ನಿಮ್ಮನ್ನು ಉಪಯೋಗಿಸಿದ್ರು. ಅರ್ಥ ಆಯ್ತಾ? ನಮ್ಮಲ್ಲಿ ಎಲ್ಲ ಯಾವಾಗ ಹೆಚ್ಚಾಗ್ತದಲ್ಲ ಅವಾಗ ದೇವ್ರು ನಮ್ಮನ್ನು ಉಪಯೋಗಿಸೋದನ್ನ ಬಿಟ್ಬಿಡ್ತಾರೆ. ಅದಕ್ಕಾಗಿ ಇವತ್ತಿನ ಸಂದೇಶ, ಹಾಗಾದ್ರೆ ದೇವರು ಎಂತಹ ಜನರನ್ನ ಉಪಯೋಗಿಸ್ತಾರೆ? ಯಾವ ಜನರನ್ನ ದೇವರು ನೋಡ್ತಾ ಇದ್ದಾರೆ? ನಾನು ಯಾರನ್ನ ಉಪಯೋಗಿಸಲಿ ನನಗಾಗಿ, ನನ್ನ ಸೇವೆಗಾಗಿ? ಎಲ್ರಿಗೂ ಇಷ್ಟ ದೇವ್ರು ನನ್ನನ್ನು ಯೂಸ್ ಮಾಡ್ಬೇಕಂತ, ಬಟ್ ದೇವ್ರು ಎಲ್ಲರನ್ನ ಯೂಸ್ ಮಾಡೋದಿಲ್ಲ. ದೇವರು ನಮ್ಮನ್ನ ಉಪಯೋಗಿಸ್ಬೇಕಾದ್ರೆ, ಯೂಸ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಕೆಲವು ಕ್ರೈಟೀರಿಯಾಗಳು ಇರ್ಬೇಕು. ನಮ್ಮಲ್ಲಿ ಕೆಲವು ಸಂಗತಿಗಳು ನಮ್ಮ ಒಳಗಡೆ ಇರ್ಬೇಕು. ದೇವರಿಗೆ ಬೇಕಾದಂತ ಕೆಲವು ವಿಷಯಗಳು ನಮ್ಮಲ್ಲಿ ಇದ್ರೆ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ಯಾವಾಗ ದೇವರಿಗೆ ಬೇಡವಾದ ಸಂಗತಿಗಳು ನಮ್ಮಲ್ಲಿ ಇರ್ತದೋ ಅವಾಗ ದೇವರು ನಮ್ಮನ್ನು ಉಪಯೋಗಿಸೋದಿಲ್ಲ. ಯಾವಾಗ ದೇವರಿಗೆ ಬೇಕಾದಂತಹ ಒಂದು ಕೆಲವು ಕ್ರೈಟೀರಿಯಾಗಳು ಅಂತ ಇನ್ನೊಂದು ಕೇಳ್ತಾರೆ, ಕ್ವಾಲಿಫಿಕೇಶನ್ ಅಂದ್ರೆ ಅರ್ಹತೆಗಳು, ಕೆಲವು ದೇವರಿಗೆ ಬೇಕಾದ ರಿಕ್ವೈರ್ಮೆಂಟ್ಸ್ ನಮ್ಮಲ್ಲಿದ್ದಾಗ ದೇವರು ಅದನ್ನು ನಮಗೆ ಉಪಯೋಗಿಸ್ತಾರೆ. ಹಾಗಾದ್ರೆ ದೇವರಿಗೆ ಬೇಕಾದ ಕ್ರೈಟೀರಿಯಾಸ್ ಯಾವುದು? ಎಂತ ಜನರನ್ನ ದೇವರು ಉಪಯೋಗಿಸ್ತಾರೆ? ಪಕ್ಕದವರಿಗೆ ಹೇಳ್ರಿ, ದೇವರು ಪೌಲನಂತ ವ್ಯಕ್ತಿಗಳನ್ನು ಉಪಯೋಗಿಸ್ತಾರೆ. ಹೇಳ್ರಿ, ದೇವರು ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ರಿ, ಪೌಲನಷ್ಟು ದೇವರು ಯಾರನ್ನು ಉಪಯೋಗಿಸಲಿಲ್ಲ. ನಂಬ್ತೀರಾ? ದೇವರು ಪೇತ್ರನನ್ನು ಉಪಯೋಗಿಸ್ಕೊಂಡ್ರು. ದೇವರು ಪೇತ್ರನ ಎಲ್ಲಿ ಉಪಯೋಗಿಸ್ಕೊಂಡ್ರು? ಕೇವಲ ಯಹೂದ್ಯರ ಮಧ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಯೆರೂಸಲೇಮಿನಲ್ಲಿ ಉಪಯೋಗಿಸಿಕೊಂಡ್ರು. ಇಡೀ ಜೆರೂಸಲೇಮಿನಲ್ಲಿ ಸುವಾರ್ತೆ ಹರಡುವುದಕ್ಕಾಗಿ ಪೇತ್ರನು ಮುಖ್ಯ ಪಾತ್ರನ ವಹಿಸಿದ್ರು. ಪೇತ್ರನ ದೇವರು ಬಲವಾಗಿ ಉಪಯೋಗಿಸಿದ್ರು. ಆದ್ರೆ ದೇವರು ಹೇಳಿದ್ರು, ಪೇತ್ರನನ್ನು ಕೂಡ ದೇವರು ಉಪಯೋಗಿಸಿದ್ರು, ಆದ್ರೆ ಪೌಲನಷ್ಟು ದೇವರು ಪೇತ್ರನನ್ನು ಉಪಯೋಗಿಸಲಿಲ್ಲ. ಕರೆಕ್ಟಾ? ನಾವು ನೋಡ್ರಿ, ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಒಂದು ವಾಗ್ದಾನ ಮಾಡಿದ್ರು. ಏನಂದ್ರೆ, ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲೂ ಹಾಗೆ ಲೋಕದ ಕಟ್ಟ ಕಡೆಯವರೆಗೂ ಏನಾಗ್ಬೇಕು, ನೀವು ನನಗೆ ಸಾಕ್ಷಿಗಳು. ಅಂದ್ರೆ ದೇವರು ಉಪಯೋಗಿಸ್ಬೇಕಂತ ವಹಿಸೋದೇನಂದ್ರೆ ಕೇವಲ ಯೆರೂಸಲೇಮಿನಲ್ಲ, ಕೇವಲ ಯೂದಾಯದಲ್ಲ, ಕೇವಲ ಸಮಾರ್ಯದಲ್ಲ, ಲೋಕದ ಕಟ್ಟ ಕಡೆವರೆಗೂ ದೇವರು ನಮ್ಮನ್ನು ಉಪಯೋಗಿಸ್ಬೇಕಂತ ಇಷ್ಟಪಡ್ತಾರೆ. ಅದಕ್ಕಾಗಿ ದೇವರು ತನ್ನ ಶಿಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುವಾಗ ಅವರು ಬಲ ಹೊಂದಿದ್ರು. ಅನೇಕರನ್ನ ದೇವರು ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ದೇವ್ರ ಉದ್ದೇಶ ಬರೀ ಯೆರೂಸಲೇಮ್ ಆಗಿರ್ಲಿಲ್ಲ. ಬಟ್ ಇವ್ರೇನ್ ಮಾಡಿದ್ರು? ಬರೀ ಯೆರೂಸಲೇಮಿನ ಒಳಗಡೆನೆ ಸ್ಟಕ್ಅಪ್ ಆಗ್ಬಿಟ್ರು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದಿಂದ 7 ಅಧ್ಯಾಯ ನೋಡ್ರಿ, ಕೇವಲ ಯೆರೂಸಲೇಮ್ನಲ್ಲಿ ಮಾತ್ರ ಇವರು ಮಿನಿಸ್ಟ್ರಿ ಮಾಡ್ತಾರೆ, ಹೊರಗಡೆ ಹೋಗ್ತಾನೆ ಇಲ್ಲ. ಆಗ ದೇವರು ಸಭೆನ ಹಿಂಸೆಗೆ ಬಡಿಸುವಾಗ 8ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ಬರುವಾಗ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಚದರಿ ಹೋಗ್ತಾರೆ ಜನ, ಭಯಪಟ್ಟು ಚದರಿ ಹೋಗ್ತಾರೆ. ಚದರಿ ಹೋದರು ಅಲ್ಲಲ್ಲಿ ಸುವಾರ್ತೆನ ಸಾರ್ಥ ಅಲ್ಲಿ ಉಪಯೋಗಿಸಲ್ಪಡ್ತಾರೆ. ಆದ್ರೆ ಲೋಕದ ಕಟ್ಟೆ ಕಡೆವರೆಗೂ ದೇವರು ಯಾರನ್ನ ಕರ್ಕೊಂಡು ಹೋದಂದ್ರೆ 9ನೇ ಅಧ್ಯಾಯದಲ್ಲಿ ಪೌಲನ ರಕ್ಷಣೆ ಆಗ್ತದೆ. 12ನೇ ಅಧ್ಯಾಯದಿಂದ ಪ್ರಾರಂಭಿಸ್ತಾರೆ. ಆತನು ವಿಶ್ವದ ಎಲ್ಲ ಕಡೆ ಪ್ರಯಾಣಿಸ್ತಾನೆ. 3 ಖಂಡಗಳಿಗೆ ಪ್ರಯಾಣಿಸ್ತಾನೆ. 3 ಕಾಂಟಿನೆಂಟ್ಸ್. ಆಗ ಇರೋದೇ 3 ಖಂಡಗಳಿತ್ತು: ಆಫ್ರಿಕಾ, ಯುರೋಪ್, ಏಷ್ಯಾ. ಈ 3 ಖಂಡಗಳು. ಈಗ 7 ಖಂಡಗಳಿದ. ಬಟ್ ಆಗ ಅಂದ್ರೆ ಪೌಲನನ್ನ ದೇವ್ರು ಏನ್ ಮಾಡಿದ್ರು? ಲೋಕದ ಕಟ್ಟ ಕಡೆಯವರೆಗೂ ಉಪಯೋಗಿಸಿದ್ರು. ಪೌಲನ ಮೂಲಕ ಪತ್ರಿಕೆಗಳನ್ನ ಬರೆಸಿದ್ರು. ಅವನಷ್ಟು ಪತ್ರಿಕೆಗಳನ್ನು ಯಾರು ಬರೆದಿಲ್ಲ. ಹಾಗಾದ್ರೆ ಪೌಲನನ್ನ ದೇವರು ಉಪಯೋಗಿಸಬೇಕಾದ್ರೆ ಹಾಗಾದ್ರೆ ಪೌಲನಲ್ಲಿರುವಂತ ಗುಣಗಳು ಏನು? ದೇವರಿಗೆ ಬೇಕಾದ ಕ್ರೈಟೀರಿಯಾಸ್ ಏನು? ದೇವರು ಅವನನ್ನು ಹೇಗೆ ಉಪಯೋಗಿಸಿಕೊಂಡ್ರು? ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ
7ನೇ ವಚನ ದಯಮಾಡಿ ಯಾರಾದ್ರೂ ಓದ್ತೀರಾ? ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರೇಮಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಕೆಟ್ಟದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಎಸ್, ಸಿ ಇಲ್ಲಿ ನಾವು ನೋಡ್ತೇವೆ, ಇದು ಟ್ರಾನ್ಸ್ಲೇಷನ್ ಬೇರೆ ಇದೆ. ಯಾರಾದ್ರೂ ಒಬ್ರು ಇದನ್ನ ಓದ್ತೀರಾ? ಈ ಶುಭ ಸಂದೇಶಕ್ಕೆ ಹಾ ದಾಸನಾಗಿ ಹಾ ದೇವರು ನನ್ನನ್ನು ನೇಮಿಸಿದ್ದಾರೆ. ಎಸ್, ಹಾ ನಮ್ಮ ಪ್ರಭಾವಮಯ ಶಕ್ತಿಯಿಂದ ಹಾ ಈ ವಿಶೇಷ ವರವನ್ನು ಉಚಿತವಾಗಿ ನನಗೆ ದಯಪಾಲಿಸಿದ್ದಾರೆ. ಎಸ್, ದೇವಜನರನ್ನ ನಾವು ಅತ್ಯಲ್ಪನು. ಅದು ಯೇಸು ಕ್ರಿಸ್ತನ ಅಪರಿಮಿತ ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ಬಗ್ಗೆ ಅನ್ಯ ಜನರಿಗೆ ಪ್ರಬೋಧಿಸುವ ಸೌಭಾಗ್ಯ ನನ್ನದಾಯಿತು. Yes. ಸಮಸ್ತವನ್ನು ಸೃಷ್ಟಿಸಿದ ದೇವರು ಆದಿಯಿಂದ ಮುಕ್ತವಾಗಿದ್ದ ತಮ್ಮ ಯೋಜನೆಯನ್ನು ಈಡೇರಿಸುವ ವಿಧಾನವನ್ನು ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರುವರು. ಪೌಲನು ಹೇಳ್ತಾ ಇದ್ದಾನೆ, ದೇವರು ನನ್ನನ್ನು ಆರಿಸಿಕೊಂಡನು, ದೇವರು ನನ್ನನ್ನು ನೇಮಿಸಿದನು. ಅಲ್ಲಿ ಹೇಳ್ತದೆ, ಈ ಶುಭ ಸಂದೇಶಕ್ಕೆ ದಾಸನನ್ನಾಗಿ ದೇವರು ನನ್ನನ್ನು ನೇಮಿಸಿದನು. ಹಾಗಾದ್ರೆ ದೇವರು ಪೌಲನನ್ನ ನೇಮಿಸ್ತಾರೆ. ಎದಕ್ಕೆಂದ್ರೆ ಶುಭ ವರ್ತಮಾನವನ್ನ ಸಾರುವಂತ ಒಬ್ಬ ದಾಸನಾಗಿ, ಇಡೀ ವಿಶ್ವದ ಎಲ್ಲಾ ಕಡೆ ಶುಭವಾರ್ತೆಯನ್ನ ತೆಗೆದುಕೊಂಡು ಹೋಗುವಂತ ಒಬ್ಬ ದಾಸನಾಗಿ ಅವನನ್ನು ಉಪಯೋಗಿಸ್ತಾರೆ. ಹಾಗಾದ್ರೆ ಅದಕ್ಕೆ ಕಾರಣ ಏನಂದ್ರೆ ಅವನಲ್ಲಿರುವಂತ ಒಂದು ಗುಣ. ಯಾವ ಗುಣ ಅಂತ ಹೇಳಿದ್ರೆ, ನೀವು ಹೋದ್ರಿ 8ನೇ ವಚನ ಹೇಳ್ತದೆ, ದೇವ ಜನರ ಎಲ್ಲರಲ್ಲಿ ನಾನೇನಾಗಿದ್ದೇನೆ. ಹಲೋ, ಏನಾಗಿದ್ದೇನೆ? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಅಂದ್ರೆ ಏನು ಗೊತ್ತಾ? ಯಾವ ವ್ಯಕ್ತಿ ಎಲ್ಲಾ ಜನರಲ್ಲಿಯೂ ಕೂಡ ನಾನು ಅಲ್ಪನು ಅಂತ ಯಾರು ಎಣಿಸ್ತಾರೋ ಅವರನ್ನ ದೇವರು ಉಪಯೋಗಿಸ್ತಾನೆ. ಪಕ್ಕದವ್ರಿಗೆ ಹೇಳ್ರಿ, ಅಲ್ಪನನ್ನ ದೇವರು ಉಪಯೋಗಿಸ್ತಾರೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾರೆ. ಯಾಕೆ? ಅವನೇನ್ ತಿಳ್ಕೊಂಡಿದ್ದಾನೆ ಇಲ್ಲಿ? ನಾನು ದೇವ ಜನರ ಎಲ್ಲರಲ್ಲಿ ನಾನು ಶ್ರೇಷ್ಠನಾ? ಏನ್ರಿ ಮಾತಾಡ್ರಿ. ಅವನ ಹಂಗೆ ತಿಳ್ಕೊಳ್ತಾ ಇದ್ದಾನ? ದೇವ ಜನರು ಎಲ್ಲರಲ್ಲಿ ನಾನು ಶ್ರೇಷ್ಠನಂತೆ ಅಂತ ಎನಿಸ್ತಾ ಇದ್ದಾನ? ಹಾಗಾದ್ರೆ ಏನಂತ ಎನಿಸ್ತಾ ಇದ್ದಾನ ಅವನು? ಅತ್ಯಲ್ಪನು. ಹಾಗಾದ್ರೆ ದೇವರಿಗೆ ಬೇಕಾದ ಫಸ್ಟ್ ಕ್ರೈಟೀರಿಯಾ, ದೇವರಿಗೆ ಬೇಕಾದಂತ ಮೊದಲ ಅರ್ಹತೆ, ಮೊದಲ ರಿಕ್ವೈರ್ಮೆಂಟ್ ಯಾವುದಂತ ಹೇಳಿದ್ರೆ, ನಾವು ಮೊದಲು ತಿಳ್ಕೊಳ್ಬೇಕು, ಐ ಆಮ್ ದ ಲೀಸ್ಟ್. ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ಐ ಆಮ್ ಲೆಸ್ ದೆನ್ ದ ಲೀಸ್ಟ್ ಅಂತ. ಅಂದ್ರೆ ಏನ್ ಗೊತ್ತಾ? ಇಂಗ್ಲಿಷ್ ಬೈಬಲ್ ಅಲ್ಲಿ ನಾವು ಓದೋಣ ನೋಡ್ರಿ, ಕನಿಷ್ಠರು ಅಂತ ಏನ್ ಹೇಳ್ರಿ? ಪೌಲ್ ಹೇಳ್ತಾನೆ, ಐ ಆಮ್ ದ ಲೆಸ್ ದೆನ್ ದ ಲೀಸ್ಟ್. ಅಂದ್ರೇನು? ಅಲ್ಪರಲ್ಲಿಯೂ ಕೂಡ ಬಹಳಷ್ಟು ಅಲ್ಪನು ನಾನಾಗಿದೆ. ಅಂದ್ರೆ ದೇವ ಜನರು ಎಲ್ಲರೂ ಇದ್ದಾರೆ ಅಲ್ಲಿ. ಸಭೆ ವಿಶ್ವಾಸಿಗಳಿದ್ದಾರೆ, ಸಭಾ ಹಿರಿಯರಿದ್ದಾರೆ, ಸಭಾ ಸೇವಕರಿದ್ದಾರೆ. ಇವನ ಅಪೋಸ್ತಲನು. ಅವನು ಹೇಳ್ತಾ, ನೀವು ಎಲ್ಲಾ ದೇವ ಜನರಲ್ಲಿ ನಾನು ಶ್ರೇಷ್ಠನಾ? ಏನಂತ ಹೇಳ್ತಾ ಇದ್ದಾನೆ? ಏನ್ ಹೇಳ್ತಾ ಇದ್ದಾನೆ? ಜೋರಾಗಿಡ್ರಿ, ನಂಗೆ ಕೇಳಿಸ್ತಾ ಇಲ್ಲ, ಜೋರಾಗಿಡ್ರಿ. ಐ ಆಮ್ ದ ಲೀಸ್ಟ್. ಕನ್ನಡದಲ್ಲಿ ಅತ್ಯಲ್ಪನು. ಇನ್ನೊಂದು ಪದ ಹೇಳ್ತಿದ್ದೆ, ನಾನು ಅಲ್ಪನು. ಎಲ್ಲರಿಗಿಂತಲೂ ಗಣನೆಗೆ ಬಾರದೇ ಇರುವಂತ ಕನಿಷ್ಠನು. ಈ ಮನೋಭಾವನೆ ಅವನ ಒಳಗಡೆ ಯಾವಾಗ್ಲೂ ಇರುತ್ತೆ. ಸುಮ್ಮನೆ ತೋರಿಸ್ಲಿಕ್ಕೆ ಬರ್ದಿಲ್ಲ ಅವನು. ಅವನಿಗೆ ಎಂದಿಗೂ ತನ್ನನ್ನ ಇತರರ ಮುಂದೆ ಹೊಗಳ್ಕೊಳ್ತಿರ್ಲಿಲ್ಲ, ತನ್ನನ್ನ ಇತರರ ಮುಂದೆ ಶ್ರೇಷ್ಠವೆಂದು ಎನಿಸಿಕೊಳ್ತಿಲ್ಲ. ಅವನ ಒಳಗಡೆ ಒಂದು ಮನೋಭಾವನೆ ಯಾವಾಗ್ಲೂ ಇರ್ತಿತ್ತು. ಏನಂತ ಹೇಳಿದ್ರೆ, ಐ ಆಮ್ ದ ಲೀಸ್ಟ್. ಹಾಗಾದ್ರೆ ದೇವರು ಯಾರನ್ನ ಸೆಲೆಕ್ಟ್ ಮಾಡ್ತಾರಂದ್ರೆ, ಯಾರು ಯಾವಾಗ್ಲೂ ಈ ಮನೋಭಾವನೆಯಲ್ಲಿ ಇರ್ತಾರೆ. ಯಾವ ಮನೋಭಾವನೆ? ಯಾವ ಮನೋಭಾವನೆಯಲ್ಲಿ ಇರ್ತಾರೆ? ಐ ಆಮ್ ದ ಲೀಸ್ಟ್ ಆಫ್ ಆಲ್. ನೀವು ಅನಿಸ್ಬೋದಾ, ಸಭೆಗೆ ಇಷ್ಟು ಜನ ಬರ್ತಾರೆ, ಇವರೆಲ್ಲರಿಗಿಂತ ನಾನು ಅಲ್ಪ ಅಂತ ಯಾವಾಗ ಅನಿಸ್ತದ ನಮಗೆ? ಬಟ್ ನಾವು ಯಾವಾಗ್ಲೂ ಏನ್ ತಿಳ್ಕೊಳ್ತೇವೆ? ಐ ಆಮ್ ದ ಬೆಸ್ಟ್. ಕರೆಕ್ಟ್ ಅಲ್ಲ? ನಾನ್ ಇವ್ರಂಗಲ್ಲಪ್ಪ. ಯಾವಾಗ್ಲೂ ನೋಡ್ರಿ, ನಾವು ಏನ್ ಮಾಡ್ತೇವೆ? ಇತರರಾಗಿ ನಾನು ಅಲ್ಲ,
ನಾನು ಇವ್ರಂಗೆ ಅಲ್ಲ ಅನ್ನುವಂಥ ಮನೋಭಾವನೆ ನಮ್ಮಲ್ಲಿ ಇಲ್ವಾ? ಹೇಳ್ರಿ ನೋಡೋಣ, ಸತ್ಯವಾಗಿ ಹೇಳ್ರಿ. ಈಗ ಸಭೆಯಲ್ಲಿ ಈಗ ನಿಮ್ ಪ್ರಕಾರ ಲೀಸ್ಟ್ ಯಾರು? ನಿಮ್ ಪ್ರಕಾರ ಈ ಸಭೆಗೆ ಬಂದಿದಾರಲ್ಲ ಇಷ್ಟು ಜನ, ನಿಮ್ ಪ್ರಕಾರದಾಗ ಅಲ್ಪನೆ ಯಾರು? ನಿಮ್ ಮನಸ್ಸಿಗೆ ಬಂದದಲ್ಲ, ಇವ್ರು ಈಗ ಸಭೆಗೆ ಬಂದಾರೆ, ಇವ್ರಿಗಿನ್ನೂ ಸರಿಯಾಗಿ ಯೇಸುವಿನ ಬಗ್ಗೆ ಗೊತ್ತಿಲ್ಲ. ಕೆಲವರು ಇವ್ರು ಈಗ ಇನ್ನು ಪಾಪ ಮಾಡೋರು, ಇವ್ರಿಗೆ ಇನ್ನೂ ಸರಿಯಾಗಿ ರಕ್ಷಣೆ ಇಲ್ಲ. ಇವರು ಸಭೆಯಲ್ಲಿ ಏನಾಗಿದ್ದಾರೆ? ಅಲ್ಪರು. ಅಂದ್ರೆ ಇವ್ರು ಈಗ ಬಂದವರು, ಇವರು ಕೂಸುಗಳಿವರು. ದೇ ಆರ್ ದ ಲೀಸ್ಟ್. ಪೌಲನು ಹೇಳ್ತಾ ಇದ್ದಾನೆ, ಐ ಆಮ್ ದ ಲೀಸ್ಟ್, ಐ ಆಮ್ ದ ಲೆಸ್ ದೆನ್ ದ ಲೀಸ್ಟ್. ನಾನು ದೇವ ಜನರು ಎಲ್ಲರೂ ಒಳಗಡೆ ನಾನು ಏನಾಗಿದ್ದೇನೆ? ಅಲ್ಪನಾಗಿದ್ದೇನೆ. ಅಂದ್ರೆ ಅವನ ಆಲೋಚನೆಗಳೇನಾಗಿದೆ? ನಾನು ಶ್ರೇಷ್ಠ ಅಂತ ಅನ್ಕೋತಿಲ್ಲ. ಬಟ್ ನಾವು ಯಾವಾಗ ನಾವು ತಿಳ್ಕೊತೇವೆ, ನಾವು ನೀತಿವಂತರು, ನಾವು ಸ್ಮಾರ್ಟ್ ಆಗಿದ್ದೇವೆ, ನಾವು ಜ್ಞಾನಿಗಳಾಗಿದ್ದೇವೆ, ನಾವು ಎಲ್ಲರಿಗಿಂತ ತಿಳುವಳಿಕೆ ಉಳ್ಳವರಾಗಿದ್ದೇವೆ. ಇವರಂಗೆ ನಾನು ಪಾಪ ನೋಡ್ರಿ, ಈ ಮನೋಭಾವನೆ ಯಾರಲ್ಲಿತ್ತು ಅಂದ್ರೆ ಪರಿಸಾಯರಲ್ಲಿತ್ತು. ಯಾಕೆಂದ್ರೆ ಒಬ್ಬ ಪರಿಸಾಯನ ಪ್ರಾರ್ಥನೆ ಹಿಂಗೆ ಮಾಡ್ತಿದ್ದ, ದೇವರೇ ಇವನಂಗೆ ನಾನಲ್ಲ, ಇವ್ರಂಗೆ ನಾನಲ್ಲ. ಇವ್ರು ಯಾವಾಗ ಒಂದ್ಸರಿ ಚರ್ಚಿಗೆ ಬರ್ತಾರೆ, ನಾನು ಡೈಲಿ ಬರ್ತೀನಿ, ಇವ್ರಂಗೆ ನಾನಲ್ಲ. ಕೆಲವು ಸರಿ ಬರ್ತದಲ್ಲ, ಇವ್ರಂಗೆ ನಾನಲ್ಲ ಸ್ವಾಮಿ, ಇವ್ರು ಯಾವಾಗಾರ ಒಂದ್ಸರಿ ಅಮಾಸಿಗೆ ಮುನಿಗೆ ಬರ್ತಾರೆ, ಬಟ್ ನಾನು ವಾರ ಬರ್ತೇನೆ ಸ್ವಾಮಿ. ಇವ್ರಂಗಲ್ಲ, ಇವ್ರು ಯಾರು ದಶಂಭಾಗ ಕೊಡುದಿಲ್ಲ, ನಾನು ತಪ್ಪದೇ ಕೊಡ್ತೇನೆ. ದೇವರೇ ಇವ್ರಂಗೆ ನಾನಲ್ಲ. ಪರಿಸಾಯನು ಮಾತಾಡುತ್ತಾನೆ ಹಿಂಗೆ, ಬಟ್ ದೇವರ ದೃಷ್ಟಿಯಲ್ಲಿ ಅವನು ಶ್ರೇಷ್ಠನಾಗ್ಲಿಲ್ಲ. ದೇವರ ದೃಷ್ಟಿಯಲ್ಲಿ ಅವನು ಕೈ ಬಿಡಲ್ಪಟ್ಟವನಾದನು. ದೇವರು ಅವನನ್ನು ಉಪಯೋಗಿಸ್ಲಿಲ್ಲ. ಆದ್ರೆ ಒಬ್ಬ ಬಡ ವ್ಯಕ್ತಿ, ದೇವ್ರೇ ನಾನು ಪಾಪಿ ಸ್ವಾಮಿ, ನಾನು ಎಲ್ಲರಿಗಿಂತ ಅಲ್ಪನಾಗಿದ್ದೇನೆ ಸ್ವಾಮಿ. ನಿಮ್ಮ ಬಾಯಿಂದ ಹೇಳ್ಬೇಕಂತ ನಾನು ಹೇಳ್ತಾ ಇಲ್ಲ, ಈ ಮನೋಭಾವನೆ ನಿಮ್ ಒಳಗಡೆ ಬರ್ಬೇಕು. ಯಾವಾಗ ನೀವು ಸಭೆಗೆ ಬರ್ತೀರಿ, ಫಿಲಿಪ್ಪಿ ಪುಸ್ತಕ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೀನು ಇತರನ ನಿನಗಿಂತಲೂ ಶ್ರೇಷ್ಠವೆಂದೆನಿಸು. ಯಾವಾಗ ಈ ಮನೋಭಾವನೆ ನಿನಗೆ ಬರ್ತದೆ, ಅವಾಗ ನಿನ್ನ ವರ್ತನೆ ಚೇಂಜ್ ಆಗ್ತದೆ, ನಿನ್ನ ಆಟಿಟ್ಯೂಡ್ ಚೇಂಜ್ ಆಗ್ತದೆ, ನಿನ್ನ ಮಾತು ಚೇಂಜ್ ಆಗ್ತದೆ. ಅವ್ರ ಜೊತೆಗೆ ನಿನ್ನ ಏನಂತಾರೆ ಕಮ್ಯುನಿಕೇಶನ್, ಅವ್ರ ಜೊತೆಗೆ ಒಡನಾಟಗಳು ಬದಲಾಗ್ತದೆ. ಇಲ್ಲ ಅಂದ್ರೆ ನೀನೇನ್ ಮಾಡ್ತೀಯ, ನಿನ್ ಮಾತಲ್ಲೇ ಗೊತ್ತಾಗ್ತದೆ ನೀನು ಶ್ರೇಷ್ಠ ಅಂತ ವರ್ತಿಸ್ತಾ ಇದೀಯಾ. ನೀನು ಕುತ್ಕೊಳ್ಳೋ ಶೈಲಿಯಲ್ಲೇ ಗೊತ್ತಾಗ್ತದೆ, ಅವ್ರ ಜೊತೆಗೆ ಮಾತನಾಡೋ ಶೈಲಿಯಲ್ಲೇ ಗೊತ್ತಾಗ್ತದೆ ನೀನು ಶ್ರೇಷ್ಠನಂತ. ದಯಮಾಡಿ ಹೇಳ್ತೇನೆ, ಇಂಥವ್ರನ್ನ ದೇವರು ಉಪಯೋಗಿಸಿದಿಲ್ಲ ಪ್ರಿಯರೇ. ದೇವರು ಉಪಯೋಗಿಸ್ಬೇಕಾದ್ರೆ ಫಸ್ಟ್ ಕ್ರೈಟೀರಿಯಾ ಏನಾಗಿರ್ಬೇಕು? ನಾನು ಅಲ್ಪನೆಂದು ಎನಿಸಲ್ಪಡ್ಬೇಕು. ನಾನು ಹೇಳ್ತಾ ಇಲ್ಲ, ಅವನು ಹೇಳ್ತಾ ಇದ್ದಾನೆ. 1 ಕೊರಿಂಥಿಯನ್ 15:9, ಮೊದಲನೇ ಕೊರಿಂಥದವರಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ 9ನೇ ವಚನ ಓದೋಣ. ನಾನಂತೂ ಅಪೋಸ್ತಲರಲ್ಲಿ ನಾನು ಹೇಳ್ದೆ, ಇಡೀ ಅಪೋಸ್ತಲರು ಅವನಂತ ಶ್ರೇಷ್ಠನಾದ ಅಪೋಸ್ತಲ ಯಾರು ಇಲ್ಲ. ಅಪೋಸ್ತಲರೇ ಅವನಂತ ಪ್ರಯಾಣ ಮಾಡಿದವ್ರು ಯಾರು ಇಲ್ಲ. ಅಪೋಸ್ತಲರೇ ಅವನಷ್ಟು ಸೇವೆ ಮಾಡಿದವ್ರು ಯಾರು ಇಲ್ಲ. ಅಪೋಸ್ತಲರಲ್ಲಿ ಅವನಷ್ಟು ಪತ್ರಿಕೆಗಳನ್ನು ಬರೆದವರು ಯಾರಿಲ್ಲ. ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ? ಅಪೋಸ್ತಲರಲ್ಲಿ ನಾನು ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ಅವನೇನ್ ಹೇಳ್ತಾ ಇದ್ದಾನೆ 9ನೇ ವಚನದಲ್ಲಿ? ಅಪೋಸ್ತಲರಲ್ಲಿ ನಾನು ಕನಿಷ್ಠನು. ಇಷ್ಟು ಜನ ಅಪೋಸ್ತಲರಿದ್ದಾರೆ, ಅವರೆಲ್ಲರಿಗಿಂತ ನಾನು ಕನಿಷ್ಠನು. ನೋಡ್ರಿ, ಯೇಸು ಸ್ವಾಮಿ 12 ಜನ ಶಿಷ್ಯರಲ್ಲಿ ಒಬ್ಬ ಅಂಕರಿ ಬಿಡ್ರಿ, ಉಳಿದಂತವ್ರು ನಾವು ನೋಡ್ರಿ, ಎಷ್ಟೋ ಜನ ಶಿಷ್ಯರ ಹೆಸರುಗಳು ಇದೆ, ಬಟ್ ಅವರನ್ನ ದೇವರು ಉಪಯೋಗಿಸಿದ್ದು ಎಲ್ಲರೂ ಬರ್ದದ? 12 ಜನ ಅಪೋಸ್ತಲರು ನೋಡ್ರಿ. ಮತ್ತಾಯನ ಬಗ್ಗೆ ಸ್ವಲ್ಪ ನೋಡ್ತೇವೆ, ಯಾಕೆಂದ್ರೆ ಅವನೇನ್ ಮಾಡ್ದ? ಒಂದು ಸುವಾರ್ತೆ ಪುಸ್ತಕವನ್ನ ಬರ್ದ, ಹೌದಾ? ಪೇತ್ರನನ್ನ ನೆನಪಿಸ್ಕೋತೇವೆ, ಯೋಹಾನನ ನೆನಪಿಸ್ಕೋತೇವೆ. ಆದ್ರೆ ಅನೇಕರು ನಮಗೆ ಯಾಕೋಬನನ್ನ ನೆನೆಸ್ಕೋತೇವೆ, ಯಾಕೆಂದ್ರೆ ಅವನೊಂದು ಪತ್ರಿಕೆ ಬರ್ದ. ಆದ್ರೆ ಅವನನ್ನು ಬಿಟ್ಟು ಎಷ್ಟೋ ಜನ ಶಿಷ್ಯರಿದ್ರಲ್ಲ, ಇಲ್ರಿ. ಯೂದ ಅಣ್ಣವ್ರು ಇಬ್ರು ಇದ್ರು, ಹೌದಾ? ಅದರಲ್ಲಿ ದೇವರು ಅವರ ಬಗ್ಗೆ ಎಲ್ಲರೂ ಬರ್ದದ? ಮತ್ತೆ ಎಲ್ಲರ ಏನಾದ್ರು ಪತ್ರಿಕೆಗಳು ಬರ್ದ್ರ? ಏನೂ ಬರ್ದಿಲ್ಲ. ಬಟ್ ಪೌಲನ್ ಹೇಳ್ತಾನೆ ಅಂದ್ರೆ, ಅವರಿಗೆಲ್ಲಿ ನಾನೇನಾಗಿದ್ದೇನೆ? ಕನಿಷ್ಠ. ಇಂಗ್ಲಿಷ್ ಹೇಳ್ತದೆ, ಐ ಆಮ್ ದ ಲೀಸ್ಟ್ ಆಫ್ ದಿ ಅಪೋಸ್ಟಲ್ಸ್. ಅಂದ್ರೆ ತನ್ನನ್ನು ಹೆಂಗೆ ತನ್ನನ್ನು ಕನ್ಸಿಡರ್ ಮಾಡ್ಕೋತಾ ಇದ್ದಾನಂದ್ರೆ, ಅಪೋಸ್ತಲರಲ್ಲಿ ನಾನು ಕನಿಷ್ಠನಾಗಿದ್ದೇನೆ. ನೆಕ್ಸ್ಟ್, ಐ ಆಮ್ ನಾಟ್ ವರ್ದಿ. ಸ್ಟಿಲ್ ಅವನು ಈಗಲೂ ಹೇಳ್ತಾ ಇದ್ದಾನೆ,
ಕೊರಿಂಥದವರಿಗೆ ಪತ್ರಿಕೆ ಬರೆದಿದ್ದಾನೆ. ಇದನ್ನು ಪತ್ರಿಕೆ ಬರೆಯುವಾಗ ಹೇಳ್ತಾ ಇದ್ದಾನೆ, ನಾನು ಅಪೊಸ್ತಲ ಎನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಯಾಕೆ? ಹಾಗಾದ್ರೆ ಒಳ್ಳೆ ಕೆಲಸ ಮಾಡ್ತಿಲ್ಲ ಅವನು, ಒಳ್ಳೆ ಕೆಲಸ ಹಾಗಾದ್ರೆ ಅವನು ಈ ಮಾತನ್ನ ಹೇಳಲಿಕ್ಕೆ ಕಾರಣ ಏನು ಹೇಳಿ ನೋಡ. ಅವನು ಯಾಕೆ ಅವನು ಹೇಳ್ತಾ ಇದ್ದಾನೆ, ಐ ಆಮ್ ನಾಟ್ ವರ್ದಿ, ನಾನು ಅಪೊಸ್ತಲ ಎನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. ಈ ಮಾತು ಯಾಕೆ ಹೇಳ್ದ ಅವನು? ಯಾಕೆ ಹೇಳ್ದ? ಅಲ್ಲೇ ಬರ್ತದೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಹಿಸ್ ಪಾಸ್ಟ್, ಅವನ ಹಳೆ ಜೀವಿತವನ್ನ ನೆನೆಸಿಕೊಂಡು ಹೇಳ್ತಾ ಇದ್ದಾನೆ, ನಾನು ಇದಕ್ಕೆ ಯೋಗ್ಯನಲ್ಲ, ನಾನು ಇದಕ್ಕೆ ಅರ್ಹನಲ್ಲ, ಅಪೊಸ್ತಲ ಎನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. ಸಿ, ಕೇವಲ ಹಾಡ್ತಾ ಇಲ್ಲ ಅವನು. ನಾವು ಹಾಡ್ತೇವೆ, ದೇವರೇ ನಾನು ಯೋಗ್ಯನಲ್ಲ, ಹಾಡ್ತೇವೆ, ಬಟ್ ಅವನು ಹಾಡ್ತಾ ಇಲ್ಲ. ಅವನು ಪತ್ರಿಕೆಯನ್ನು ಬರಿತಾ ಇದ್ದಾನೆ, ಹೃದಯದಿಂದ ಬರಿತಾ ಇದ್ದಾನೆ, ದೇವರ ಆತ್ಮನ ಪ್ರೇರೇಪಣೆಯಿಂದ ಬರಿತಾ ಇದ್ದಾನೆ. ಅದಕ್ಕೆ ಬೈಬಲ್ ಅಲ್ಲಿ ಅವನ ಪತ್ರಿಕೆಗಳು ಬರ್ತದೆ. ಅವನು ಹೇಳ್ತಾ ಇದ್ದಾನೆ, ಅಪೊಸ್ತಲರಲ್ಲಿ ಅನಿಸಿಕೊಳ್ಳುವುದಕ್ಕೂ ನನಗೇನಿಲ್ಲ ಅಂದ್ರೆ ಯೋಗ್ಯನಿಲ್ಲ, ನನಗೆ ಯೋಗ್ಯನಲ್ಲ. ಯಾಕೆ ಅಂದ್ರೆ ನಾನು ಏನಾಗಿದ್ದೇನೆ, ಇಲ್ಲಿ ಬರ್ತದೆ, ಬಿಕಾಸ್ ಐ ಪರ್ಸಿಕ್ಯೂಟೆಡ್ ಕ್ರಿಶ್ಚಿಯನ್ಸ್. ಐ ಲುಕ್ ಬ್ಯಾಕ್ ಮೈ ಹಿಸ್ಟ್ರಿ. ನನ್ನ ಇತಿಹಾಸವನ್ನು ನಾನು ನೋಡುವುದಾದ್ರೆ, ನನ್ನ ಹಳೆ ಜೀವಿತವನ್ನು ನೋಡುವುದಾದ್ರೆ, ನಾನು ಏನಾಗಿದ್ದೇನೆ ಅಂದ್ರೆ ಕ್ರೈಸ್ತರನ್ನ ಹಿಂಸಿಸುವನಾಗಿದ್ದೇನೆ. ಓಕೆ, ನನ್ನ ಪ್ರಶ್ನೆ ಒಂದೇ, ನಾವು ಈಗಾಗಲೇ ಕ್ರೈಸ್ತರೆನಿಸಿಕೊಂಡಿದ್ದೇವೆ, ಸಭೆಯಲ್ಲಿ ಎಲ್ಡರ್ಗಳಾಗಿದ್ದೇವೆ, ಸಭೆಯಲ್ಲಿ ಬಹಳ ದಿನಗಳಿಂದ ಬಂದಿದ್ದೇವೆ. ಒಂದು ದಿನ ಆದ್ರೂ ಈ ಮನೋಭಾವನೆ ನಮಗೆ ಬಂದದ, ದೇವರೇ ನಾನು ನಿಜವಾಗಿ ಹೇಳ್ತೇನೆ, ಕುತ್ಕೊಳ್ಳೋಕೆ ನಾನು ಯೋಗ್ಯನಲ್ಲ? ಯಾವಾಗಾದ್ರೂ ಮನಸ್ಸಿಗೆ ಬರ್ತದ? ನಮಗೆ ಹೃದಯದಿಂದ ಬರ್ತದ? ನಿಮ್ಮ ಪಾಸ್ಟ್ ನೆನೆಸ್ಕೊಡ್ರಿ, ಹಳೆ ಜೀವಿತ ಹೆಂಗಿದ್ರಿ ನೀವು? ಹೆಂಗಿದ್ರಿ? ಈ ಪೊಸಿಷನ್ ಅಲ್ಲಿ ಇದ್ವಾ ನಾವು? ಇವತ್ತು ಈ ಸ್ಥಿತಿಯಲ್ಲಿ ಇದ್ವಾ? ಇವತ್ತು ಒಳ್ಳೆ ಬಟ್ಟೆ, ಇವತ್ತು ಒಳ್ಳೆ ಗಾಡಿ, ಇವತ್ತು ಒಳ್ಳೆ ಸ್ಯಾಲರಿ, ಇವತ್ತು ಒಳ್ಳೆ ಊಟ, ಒಳ್ಳೆ ವಸತಿ, ಒಳ್ಳೆ ರೂಮು ಎಲ್ಲ ಇದೆ. ಬಟ್ ಹಳೆ ಜೀವಿತ ನೆನೆಸ್ಕೊಳ್ರಿ, ಇತ್ತ ಅವಾಗ? ಇತ್ತ ನಮ್ಮ ಲೈಫಲ್ಲಿ? ಏನಾಗಿದ್ವಿ ನಾವು? ಒಂದು ಪರಿಸ್ಥಿತಿ, ಒಂದು ದಿನಮಾನಗಳಲ್ಲಿ ಇದ್ವಿ, ನಮ್ಮ ಹತ್ರ ಏನೂ ಇಲ್ಲದವರಾಗಿದ್ವಿ. ಜನ ನಮ್ಮನ್ನು ನೋಡಿದ್ರೆ ಗೌರವಿಸ್ತಾ ಇರಲಿಲ್ಲ, ಇತರರ ಗೌರವಕ್ಕೆ ಪಾತ್ರನವಾಗಿರ್ಲಿಲ್ಲ. ಆದ್ರೆ ಇವತ್ತು ಜನ ನಮ್ಮನ್ನು ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ. ಕರೆಕ್ಟಾ? ಇದಕ್ಕೆ ನಾವು ಅರ್ಹರಲ್ಲ. ಯಾಕೆ? ನಮ್ಮ ಪಾಸ್ಟ್ ನೋಡಿದ್ರೆ ನಾವೇನಾಗಿದ್ದೇವೆ? ಅವನು ಸಭೆ ಹಿಂಸಕನಾಗಿದ್ದ, ಆದ್ರೆ ನಾವು ಅವನಿಗಿಂತ ಕಡೆ ಏನಾಗಿದ್ವಿ ಅಂದ್ರೆ ಅವನಿಗಿಂತ ಕನಿಷ್ಠರಾಗಿದ್ವಿ. ಯಾಕೆಂದ್ರೆ ನಾವು ಪಾಪಿಗಳಾಗಿದ್ವಿ. ಅವನು ಪಾಪ ಮಾಡ್ತಿರ್ಲಿಲ್ಲ, ಗೊತ್ತಾ ನಿಮ್ಗೆ? ಯಾಕೆಂದ್ರೆ ಅವನು ಪರಿಸಾಯನಾಗಿದ್ದನು, ಧರ್ಮಶಾಸ್ತ್ರವನ್ನ ಅವನು ತಿಳ್ಕೊಂಡವನಾಗಿದ್ದನು, ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯವನಾಗಿದ್ದನು. ಆದ್ರೆ ನಾವು ಪಾಪಿಗಳು, ದೇವರಿಗೆ ಕೆಟ್ಟದ್ದಾಗಿದ್ದನ್ನೇ ಮಾಡ್ತಾ ಇದ್ದೀವಿ, ಹೊಲಸಾದದ್ದನ್ನೇ ಮಾಡ್ತಾ ಇದ್ದೀವಿ, ದೇವರಿಗೆ ಒಂದು ಇಷ್ಟವಾದದ್ದು ಮಾಡಿರ್ಲಿಲ್ಲ. ಆದ್ರೂ ದೇವರು ನಮ್ಮನ್ನು ಪ್ರೀತಿಸಿ ಇವತ್ತು ಈ ಪೊಸಿಷನ್ ತಗೊಂಡಿಲ್ಲ. ನೋಡ್ರಿ, ದೇವರ ನಂಬಿಕೆಸ್ತಿಕೆ ಹೆಂಗಿದೆ. ನೀವೆಲ್ಲರೂ ಹೇಳ್ತಿರ್ತಿರಲ್ಲ, ಒಂದು ಕಾಲದಲ್ಲಿ ಪಾಸ್ಟರ್ ನಾನು ಹೆಂಗಾಗಿದ್ದೆ, ನಾನು ಹಿಂಗಿದ್ದೆ, ನಾನು ಆದಿದ್ದೆ. ಆದ್ರೆ ನಾವ್ ಯಾರು ಆ ಪಾಸ್ಟ್ ಅನ್ನ ನೋಡುದಿಲ್ಲ, ಪದೇ ಪದೇ ಮರೆತು ಬಿಡ್ತೇವೆ. ಈಗಿರುವಂತ ಸ್ಟೇಟಸ್ ಅಲ್ಲಿ ನಾವು ಜೀವಿಸ್ತೇವೆ. ಈಗ ನಮ್ಮ ಸ್ಟೇಟಸ್ ನೋಡಿದ್ರೆ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ, ಭಾರಿ ಲೆವೆಲ್ ಅಲ್ಲಿ ನಾವು ಮಾತಾಡ್ತೇವೆ. ಜನ ನಮಗೆ ಗೌರವ ಕೊಡ್ಬೇಕಂತ ನಾವು ಬಯಸ್ತೇವೆ, ಜನ ನಮಗೆ ಎದುರಿಗೆ ನಮ್ಮನ್ನ ವಿರೋಧ ಮಾತಾಡಬಾರ್ದಂತ ಬಯಸ್ತೇವೆ. ಅಂದ್ರೆ ಇವೆಲ್ಲ ಯಾಕೆ ಬರ್ತದೆ ಹೇಳ್ರಿ? ಇವೆಲ್ಲ ಯಾಕೆ ಬರ್ತದೆ? ಈ ಮನೋಭಾವನೆ ಯಾಕೆ ಬರ್ತದೆ? ಈಗ ಉದಾಹರಣೆಗೆ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗ್ತದಿಲ್ರಿ? ಮಾತಾಡ್ರಿ. ಯಾಕೆ ಬೇಜಾರಾಗ್ತದೆ? ಯಾಕೆಂದ್ರೆ ನಿಮಗೆ ನೀವು ಅನ್ಕೊಂಡಿದ್ದೀರಿ ನಾನು ರೆಸ್ಪೆಕ್ಟ್ಗೆ ಅರ್ಹನು, ನನ್ನನ್ನು ಗೌರವಿಸಬೇಕು, ನನಗೆ ಗೌರವ ಕೊಡೋ ಸ್ಥಾನದಲ್ಲಿ ನಾನು ಇದ್ದೇನೆ ಅನ್ನೋ ಮನೋಭಾವನೆ ನಮಗೆ ಇದ್ದಿದ್ರಿಂದ ನಮಗೆ ಹರ್ಟ್ ಆಗ್ತದಿಲ್ರಿ? ಮಾತಾಡ್ರಿ ಜೋರಾಗಿ. ಆದ್ರೆ ಒಬ್ಬ ಅಲ್ಪನು ಅಯೋಗ್ಯನಿಗೆ, ಯಾರೋ ಉದಾಹರಣೆಗೆ ಹೇಳ್ತೀನಿ, ಒಬ್ಬ ಕೆಳಗಡೆ ಒಬ್ಬ ಭಿಕ್ಷೆ ಬೇಡವನಿಗೆ ನಿನ್ ಬೈ, ಅವ್ನು ಬೇಜಾರಾಗುದಿಲ್ಲ. ಯಾಕೆ ಹೇಳ್ರಿ? ಅವ್ನು ತಿಳ್ಕೊಂಡಿದ್ದ ನಾನು ಅಲ್ಪನೇ, ನಾನು ಅಯೋಗ್ಯ, ನನಗೆ ಬೈದ್ರು ನಡೀತದೆ. ಬಟ್ ನಮಗಂಗ ಆಗೋದಿಲ್ಲ. ನಮಗೆ ಯಾರು ಬೈದ್ರು ಸಹಿಸ್ಕೊಳಕ್ ಆಗೋದಿಲ್ಲ. ನಮಗೆ ಯಾರಾದ್ರೂ ಅಗೌರವವಾಗಿ ನಡ್ಕೊಂಡ್ರೆ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ. ಯಾಕೆ? ಬಾಯಿಯಿಂದ ಹಾಡಾಡ್ತೀವಿ, ದೇವರೇ ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ. ಆದ್ರೆ ಸ್ಟೇಟಸ್ ಒಳಗಡೆ ನಮ್ಮ ಹೆಂಗಿರ್ತೀವಿ ಅಂದ್ರೆ ನಮ್ಗೆ ಯಾರು ಬೈಯಂಗಿಲ್ಲ, ನಮ್ಮನ್ನ ಯಾರು ಗುರಾಯಿಸಿ ನೋಡಂಗಿಲ್ಲ, ಯಾರು ನನಗೆ ವಾಪಸ್ ಉತ್ತರ ಕೊಡಂಗಿಲ್ಲ. ನಾನು ಏನ್ ಹೇಳ್ತೇನೆ ನಂಗೆ
ಕೂತ್ಕೋಬೇಕು, ಹೇಳಂದ್ರೆ ಹೇಳ್ಬೇಕು. ಅಂದ್ರೆ ಮಾತಲ್ಲಿ ಹಾಡೋದು ಬೇರೆ, ಬಟ್ ವರ್ತನೆ ಹೆಂಗಿರ್ತದೆ? ನಾನು ಹೇಳ್ತೇನೆ, ಇಂಥ ಕ್ಯಾರೆಕ್ಟರ್ ನಿಮ್ದಿದ್ರೆ ದೇವ್ರು ಉಪಯೋಗಿಸ್ತಾರ? ಹೇಳ್ರಿ, ಹೆಂಗೆ ದೇವ್ರು ಯೂಸ್ ಮಾಡ್ತಾರೆ? ದೇವರಿಗೆ ಯಾರು ಬೇಕಂದ್ರೆ ಫ್ಲೆಕ್ಸಿಬಲ್ ಮಟೀರಿಯಲ್ಸ್ ಬೇಕು. ಫ್ಲೆಕ್ಸಿಬಲ್ ಅಂದ್ರೆ ನೀವು ಹೆಂಗೇ ಬೆಂಡ್ ಮಾಡಿದ್ರು ಅದು ಬೆಂಡ್ ಆಗ್ತದೆ. ಅಂತ ವ್ಯಕ್ತಿಗಳನ್ನ ದೇವ್ರು ಬೇಕು. ನಾವು ಹಂಗಿಲ್ವೇ, ಬೆಂಡ್ ಆಗುದಿಲ್ಲ. ನಾವು ಸ್ಟ್ರೈಟ್ ಅಂದ್ರೆ ಸ್ಟ್ರೈಟೇ ಮುಗೀತು. ಒಂದು ಕಾಲದಲ್ಲಿ ಬೆಂಡ್ ಆಗ್ತಿದೀವಿ, ಕುಂಡ್ರಂದ್ರೆ ಕುಂಡಿರ್ತಿದ್ವಿ, ಹೇಳಂದ್ರೆ ಹೇಳ್ತಿದ್ವಿ, ಹೌದಾ? ಆ ಕಡೆ ನೋಡಿದ್ರೆ ಆ ಕಡೆ ನೋಡ್ತಿದ್ವಿ. ಈಗ ಹಂಗಿಲ್ಲ. ನಾನ್ಯಾಕೆ ನೋಡ್ಲಿ, ನೀ ನೋಡು. ನಾನೇ ಕೂತ್ಕೊಳ್ಳಿ, ನೀ ಕೂತ್ಕೋ. ಯಾಕೆಂದ್ರೆ ಈಗ ನಾವು ಸ್ಟ್ರೈಟ್ ಆಗಿದ್ದೇವೆ. ಯಾಕೆಂದ್ರೆ ಈಗ ಸ್ಟೇಟಸ್ ಬಂದಿದೆ, ಅದಕ್ಕಾಗಿ ನಾವು ಸ್ಟ್ರೈಟ್ ಆಗಿದೆ. ಬಟ್ ಅಪೋಸ್ತಲನಾದಾಗಲೂ ಅವನು ಹೇಳ್ತಾನೆ, ನನ್ನ ಪಾಸ್ಟ್ ಅನ್ನ ನೆನೆಸ್ಕೊಂಡು ನಾನು ಹೇಳ್ತೇನೆ, ಇದಕ್ಕೆ ನಾನು ಅರ್ಹನಲ್ಲ, ನಾನು ಇದಕ್ಕೆ ಯೋಗ್ಯನಲ್ಲ. ಅಂದ್ರೆ ಅವನ ಕ್ಯಾರೆಕ್ಟರ್, ಅವನ ಆಟಿಟ್ಯೂಡ್ ಹೆಂಗಿತ್ತು ಅದನ್ನ ಅವ್ನು ರಿಯಲೈಸ್ ಮಾಡ್ಕೋತಾ ಇದ್ದಾನೆ. ಅಂತಹ ವ್ಯಕ್ತಿನ ದೇವರು ಆರಿಸ್ಕೊಂಡ್ರಲ್ಲ ಸ್ವಾಮಿ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇವತ್ತು ನನ್ನನ್ನ ನಿನ್ನನ್ನ ದೇವರು ಆರಿಸಿಕೊಳ್ಳದೆ ಹೋಗಿದ್ರೆ ನಾವು ಈ ಸ್ಥಿತಿಯಲ್ಲಿ ಇರ್ತಿದ್ವಾ? ಅನಿಸ್ತದ ನಿಮಗೆ ಈ ಸ್ಥಿತಿಯಲ್ಲಿ ನಾವು ಇರ್ತಿದ್ವಾ? ಇಷ್ಟು ಉನ್ನತದ ಸ್ಥಾನದಲ್ಲಿ ನಾವು ಇರ್ತಿದ್ವಾ ಲೋಕದಾಗವರಾಗಿದ್ರೆ? ಮಾತಾಡ್ರಿ, ಜೋರಾಗಿ ಹೇಳ್ರಿ. ಮೌನ ಆದ್ರೆ ಏನ್ ತಿಳ್ಕೋದೆ ನಾನು? ಅದಕ್ಕೆ ಜೋರಾಗಿ ಉತ್ತರ. ನೀವು ರಕ್ಷಣೆ ಹೊಂದದೇ ಹೋಗಿದ್ರೆ, ಯೇಸು ಸ್ವಾಮಿ ನಿಮ್ ಜೀವಿತದಲ್ಲಿ ಬರದೇ ಹೋಗಿದ್ರೆ ನೀವು ಇವತ್ತು ಈ ಸ್ಥಾನದಲ್ಲಿ ಇರ್ತಿದ್ರಾ? ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸೈತಾನ ಯಾವಾಗ್ಲೂ ನಮ್ಮನ್ನು ಹಾಳು ಮಾಡ್ಬಿಡ್ತಿದ್ದ. ಆದ್ರೆ ಸೈತಾನ ಹಾಳು ಮಾಡದಂಗೆ ದೇವರು ಕೃಪೆಯನ್ನಿಟ್ಟಿದ್ದಾರೆ, ನಮ್ಮನ್ನ ಕಾಯ್ತಾ ಇದ್ದಾರೆ, ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಎಷ್ಟೋ ಜನ ಅಪಘಾತದಲ್ಲಿ ಸತ್ತು ಹೋಗ್ತಾ ಇದ್ದಾರೆ, ಆದ್ರೆ ನಾವು ಎಷ್ಟೋ ಪ್ರಯಾಣ ಮಾಡಿದ್ರೆ ನಮ್ಮನ್ನ ದೇವರು ಕಾಪಾಡ್ತಾ ಇದ್ದಾರೆ. ಯಾಕೆ? ನಮ್ಮ ಮೇಲೆ ದೇವರು ಬಹಳ ಪ್ರೀತಿ ಇಟ್ಟಿದ್ದಾರೆ, ತನ್ನ ಅಪಾರವಾದ ಕೃಪೆಯನ್ನು ಇಟ್ಟಿದ್ದಾರೆ. ಅದನ್ನ ನೆನೆಸ್ಕೊಳ್ರಿ. ಅವನು ಹೇಳ್ತಾ ಇದ್ದಾನೆ, ಐ ಲುಕ್ ಬ್ಯಾಕ್. ನಾನು ನನ್ನ ಪೊಸಿಷನ್ ಹಿಂದಿನ ನಾವು ನೋಡ್ತೇವೆ, ನಾನು ಎಂಥವನಾಗಿದ್ದೆ, ಎಲ್ಲಿಂದ ದೇವರು ನನ್ನ ಕರ್ಕೊಂಬಂದ್ರು ಅದನ್ನ ನಾನು ಎಂದಿಗೂ ಮರೆಯುವುದಿಲ್ಲ. ದಯಮಾಡಿ ಹೇಳ್ತೇನೆ, ನೀವು ಕೂಡ ಎಲ್ಲಿಂದ ದೇವರು ನಿಮ್ಮನ್ನು ಕರ್ಕೊಂಬಂದಿದ್ದಾರೆ ಅದನ್ನು ಮರಿಬೇಡಿ. ಯಾವ ಸ್ಥಳದಿಂದ ದೇವರು ನಿಮ್ಮನ್ನು ಎಬ್ಬಿಸಿದ್ದಾರೆ ಅದನ್ನು ಮರಿಬೇಡಿ, ಎಂದಿಗೂ ಮರಿಬೇಡಿ. ಓಕೆ, ನೆಕ್ಸ್ಟ್ ವಚನ ಹೌದು. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಬೇಗನೆ ನಾನು ಮುಗಿಸ್ತೇನೆ. 31ನೇ ವಚನ, 32ನೇ ವಚನ, ಬೇಗನೆ ಓದಿ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ, ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತದೆ. ಹಲೋ, ಸಾಸಿವೆ ಕಾಳು ನೋಡಿದಿರಾ? ಮನೇಲಿ ಯೂಸ್ ಮಾಡ್ತಾರಲ್ಲ. ಓಕೆ, ನಿಮ್ ಕೈಗೆ ಒಂದು ಸಿಗುದೇ ಇಲ್ಲ, ಹೌದಾ? ಕೈ ಹಾಕಿದ್ರೆ ಎಷ್ಟೋ ಬಂದ್ಬಿಡ್ತದೆ, ಅಂದ್ರೆ ಅಷ್ಟು ಚಿಕ್ಕದು. ಬಟ್ ಈ ಸಾಸಿವೆ ಕಾಳಿನ ಮರ ನೋಡಿದಿರಾ? ಅದು ಬಳ್ಳಿಯಾಗಿರುವುದಿಲ್ಲ, ಅದು ಎಲ್ಲಕ್ಕಿಂತ ಹೈಟ್ ಆಗಿ, ಎತ್ತರವಾಗಿ, ವಿಶಾಲವಾಗಿ ಬೆಳೆದು ಅನೇಕ ಪಕ್ಷಿಗಳಿಗೆ ಮನೆಯಾಗಿ, ವಾಸಸ್ಥಳವಾಗಿ ಮಾರ್ಪಡ್ತದೆ. ಅದೇ ಹೇಳ್ತದೆ ನನ್ನ ರಾಜ್ಯ, ಅದೇ ಹೇಳ್ತಾ ಇದೆ, ಗಾಡ್ ಸೆಡ್ ಮೈ ಕಿಂಗ್ಡಮ್ ಇಸ್ ಲೈಕ್ ದಟ್. ನನ್ನ ರಾಜ್ಯ ಕೂಡ ಹೆಂಗಿದೆ ಅಂತೆ? ಸಾಸಿವೆ ಕಾಳಿನಂಗಿದೆ. ಅರ್ಥ ಆಗ್ತದೆ ಏನು? ಹಾಗಾದ್ರೆ ಸಾಸಿವೆ ಕಾಳಂದ್ರೆ ಯಾರು? ಯಾರು ಸಾಸಿವೆ ಕಾಳಿನಷ್ಟು ಚಿಕ್ಕದಾಗಿರ್ತಾರೋ, ಯಾರು ಅಷ್ಟು ತನ್ನನ್ನು ತಾನು ಭಾವಿಸಿಕೊಳ್ತಾರೆ, ಅಂದ್ರೆ ಲೀಸ್ಟ್, ಎಲ್ಲಕ್ಕಿಂತ ಚಿಕ್ಕದು. ನೀನು ಯಾವಾಗ ಎಲ್ಲಕ್ಕಿಂತ ಚಿಕ್ಕದಾಗ್ತಿ, ಅನೇಕರಿಗೆ ಆಶ್ರಯ ಕೊಡುವ ಮರವಾಗಿ ದೇವರು ಮಾರ್ಪಡ್ತಾನೆ. ಆಮೇಲೆ ಯಾವಾಗ ನೀನು ಮೊದಲೇ ದೊಡ್ಡವನಾಗ್ಬೇಕಂತ ಬಯಸ್ತಿ, ದೇವರು ನಿನ್ನನ್ನ ಇತರಿಗೆ ಆಶೀರ್ವಾದವಾಗಿ ಇರುವುದಿಲ್ಲ. ಬೈಬಲ್ ಸ್ಪಷ್ಟ ಹೇಳ್ತದಲ್ಲ, ಯಾವ ವ್ಯಕ್ತಿ ತನ್ನನ್ನು ತಾನು ತಗ್ಗಿಸಿಕೊಳ್ತಾನೋ ದೇವರು ಅವನನ್ನ ಏನ್ ಮಾಡ್ತಾರೆ? ಮೇಲಕ್ಕೆತ್ತಾರೆ. ಏನ್ ಮಾಡ್ತಾರೆ? ಬರ್ತದ ಬೈಬಲ್ ಅಲ್ಲಿ? ಏನು ಹೊಸದು ಹೇಳ್ತಾ ಇದ್ದ? ಇಲ್ಲಲ್ಲ, ಮತ್ ಹಂಗೆ ನೋಡ್ತಾ ಇದ್ದೆ. ಯಾರು ತನ್ನನ್ನು ತಾನು ತಗ್ಗಿಸಿಕೊಳ್ತಾನೆ ದೇವರು ಅವನ್ನ ಏನ್ ಮಾಡ್ತಾನೆ? ಹೆಚ್ಚಿಸ್ತಾನೆ, ಅಂದ್ರೆ ಅವನನ್ನು ಮೇಲಕ್ಕೆತ್ತಾನೆ. ಅದೇ ಪ್ರಕಾರ ಇಲ್ಲಿ ಹೇಳ್ತಾ ಇದ್ದಾರೆ,
ದೇವರು ಸಾಸಿವೆ ಕಾಳನ್ನ ತೆಗೆದುಕೊಂಡು ದೊಡ್ಡ ಮರವಾಗಿ ಮಾಡಿ ಅನೇಕರಿಗೆ ಹೇಗೆ ಆಶೀರ್ವಾದವಾಗಿರುವಂಗೆ ಮಾಡ್ತಾರೋ, ಹಾಗೆ ಯಾರು ಸಾಸಿವೆ ಕಾಳಿನಷ್ಟು ತನ್ನನ್ನು ತಾನು ಚಿಕ್ಕದನ್ನಾಗಿ ಮಾಡ್ಕೊಳ್ತಾನೋ ಅವನನ್ನು ನಾನು ತೆಗೆದುಕೊಂಡು ದೊಡ್ಡ ಜನಾಂಗವಾಗುವಂತೆ, ಇತರಿಗೆ ಆಶೀರ್ವಾದವಾಗುವಂತೆ ಮಾಡ್ತಾನೆ. ಬಟ್ ಸಮಸ್ಯೆ, ನಾವು ಸಾಸಿವೆ ಕಾಳಾಗಿ ಇಷ್ಟ ಇಲ್ಲ. ಸಭೆಯಲ್ಲಿ ಯಾರಾದ್ರೂ ನನ್ನನ್ನು ಗುರುತಿಸ್ಲಿಲ್ಲ ಅಂದ್ರೆ, ಸಭೆಯಲ್ಲಿ ಯಾರಾದ್ರೂ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ನನಗೆ ಯಾರಾದ್ರೂ ಪ್ರೈಸ್ ಲಾರ್ಡ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ನನಗೆ ಪ್ರೈಸ್ ಲಾರ್ಡ್ ಕೊಡುದಿಲ್ಲ ಅವರು, ಹಂಗೆ ಮಾತಾಡೋದಿಲ್ಲ ಅವರು. ಯಾಕೆ? ನಿಮ್ ದೃಷ್ಟಿಯಲ್ಲಿ ನೀವೇನಾಗಿದ್ದೀರಿ? ನಾನು ಶ್ರೇಷ್ಠ, ನಾನು ಕೊಡ್ಲೇಬೇಕು. ಅಲೋ, ಇಂಥ ಕ್ಯಾರೆಕ್ಟರ್ನ ದೇವರು ಯೂಸ್ ಮಾಡೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನಾನು ಎಂಥ ವ್ಯಕ್ತಿಯನ್ನು ಉಪಯೋಗಿಸ್ತೇನೆಂದ್ರೆ, ಯಾರು ತನ್ನನ್ನು ತಾನು ಏನು ಅಲ್ಲ, ನಾನು ಸಾಸಿವೆ ಕಾಳಷ್ಟು ಸಭೆಯಲ್ಲಿ ಚಿಕ್ಕವನಂತ ಅನಿಸ್ಕೋತಾನೋ ದೇವರು ಅವನನ್ನು ಯೂಸ್ ಮಾಡ್ತಾನೆ. ನೋಡ್ರಿ, ಸ್ನಾನಿಕನಾದ ಯೋಹಾನ ಎಲ್ಲಿಂದ ಬಂದ? ಯಾರ ಮೂಲಕ ಬಂದ? ದೇವರೇ ಅವನನ್ನು ಕಳಿಸ್ಕೊಟ್ರಲ್ಲ. ಸ್ನಾನಿಕನಾದ ಯೋಹಾನ ಬರ್ಲಿಕ್ಕೆ ದೇವರು ಯೇಸುಸ್ವಾಮಿಗಿಂತ ಮುಂಚೆ ಅವನನ್ನು ಕಳಿಸ್ಕೊಡ್ತಾರೆ. ಯೋಹಾನ ಬರೆದ ಸುವಾರ್ತೆ ತೆಗೀರಿ, ಅವನ ಮಾತನ್ನ ಕೇಳ್ರಿ. ಅವನು ಹೆಂಗಿದಾನೆ, ಅವನು ಮಾಡುವಂತ ಅದ್ಭುತಗಳು, ಅವನು ಸ್ವಾರ್ಥ ಅವನು ಜನರಿಗೆ ಸಾರುವ ಸುವಾರ್ತೆ, ಅವನು ಕೊಡುವ ದೀಕ್ಷಾಸ್ಥಾನವನ್ನು ನೋಡಿ ಜನ ಪ್ರಶ್ನಿಸ್ತಾರೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಜನ ಅವನನ್ನು ಪ್ರಶ್ನಿಸ್ತಾರೆ, ಏನಂತಂದ್ರೆ ನೀನು ಯಾರು? 19ನೇ ವಚನ ಓದ್ರಿ. ಯೋಹಾನನು ಕೊಟ್ಟ ಸಾಕ್ಷಿ ಏನಂದರೆ, ಯೆಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಡದೆ, ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಲೋ, ಅವನು ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ಆಗಿನ ಕಾಲದಲ್ಲಿ ಅವ ಮಾಡೋದೆಲ್ಲ ನೋಡಿದ್ರೆ ಕ್ರಿಸ್ತನೇ ಬರ್ತಾನಂತ ಹೇಳ್ಕೊಳ್ತಾ ಇದ್ರು. ಹಂಗೆ ಅವನ ಲೈಫ್ ಇತ್ತು, ಹಂಗೆ ಅವನ ಬೋಧನೆ ಇತ್ತು, ಹಂಗೆ ಅವನು ಕೆಲಸ ಮಾಡುವಾಗ ಯಾರಾದ್ರೂ ಕ್ರೆಡಿಟ್ ಕೊಟ್ರೆ ಸ್ವಲ್ಪ ಹೇಳ್ಕೊಬೋದಿತ್ತಲ್ಲ, ನಾನೇ ಅಂತ ಅವ್ನ್ ಹೇಳ್ಕೊಂಡ. ಹಲೋ, ಬೇಡ್ರಿ, ಹೇಳ್ಕೊಂಡ ಅವನು, ನಾನೇ. ಕೇಳ್ತಾರ, ನೀನ್ ಕ್ರಿಸ್ತನ? ಅಲ್ಲ. ಎಲಿಯೇನೋ? ನೆಕ್ಸ್ಟ್, ಹಾಗಾದರೆ ನೀನು ಯಾರು? ಎಲಿಯನೋ? ಎಲಿಯೇನೋ ಎಂದು ಅವನು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದಕ್ಕೂ ಅಲ್ಲವೆಂದನು. ಸಿ, ಹಲೋ, ನಿಜವಾಗಿ ಅವನು ಪ್ರವಾದಿನೇ ಅಲ್ಲ, ದೇವರು ಕಳಿಸಿಕೊಟ್ಟ ಪ್ರವಾದಿ. ಬಟ್ ಅವನೇನ್ ಹೇಳ್ತಾನೆ? ನೋ ನೋ. ಅಂದ್ರೆ ಶ್ರೇಷ್ಠವಾದ ಹೆಸರುಗಳನ್ನ ಅವನ ಕೇಳ್ತಾ ಇದ್ದಾರೆ. ನೀನು ಕ್ರಿಸ್ತನ? ಅಲ್ಲ ಅಲ್ಲ. ಮತ್ತೆ ಹೇಳ್ತಾರೆ, ಹಾಗಾದ್ರೆ ನೀನು ಎಲಿಯನೋ? ಅಲ್ಲ. ಹಾಗಾದ್ರೆ ಬರಬೇಕಾದ ಪ್ರವಾದಿನೋ? ಅಲ್ಲ. ಹಲೋ, ಅಂದ್ರೆ ಏನು? ಅವನು ತನ್ನನ್ನು ತಾನು ಶ್ರೇಷ್ಠ ಅಂತ ತಿಳ್ಕೊಂಡಿಲ್ಲ. ಹಲೋ, ನನ್ನ ಮಾತು ಅರ್ಥ ಆಗ್ತದೆ ನಿಮಗೆ? ಅವನು ತನ್ನನ್ನು ತಾನು ಶ್ರೇಷ್ಠ, ಯಾಕಂದ್ರೆ ಅವನಿಗೆ ದೀಕ್ಷಾಸನ ಕೊಡುವಂತ ಅಧಿಕಾರ ಯಾರು ಕೊಟ್ರು? ದೀಕ್ಷಾಸನ ಕೊಡುವಂತ ಅಪ್ಪಣೆ ಯಾರು ಕೊಟ್ರು? ಸರ್ವಶಕ್ತನಾದ ದೇವರೇ ಕೊಟ್ಟಿದ್ರಿಂದ ಅವನು ಕೊಡ್ತಾ ಇದ್ದಾನೆ. ಅವನಿಗೆಲ್ಲ ಸತ್ಯ ಗೊತ್ತಿದೆ. ಆದ್ರೆ ಅವನು ಹೆಂಗೆ ಜೀವಿಸ್ತಾನೆ? ನಾನು ಅಲ್ಲ, ಐ ಆಮ್ ನಥಿಂಗ್. ಹೆಂಗೆ ಗೊತ್ತಾಗ್ತದೆ? 27ನೇ ವಚನ ಹೋದ್ರಿ. ಅವನು ಹೇಳ್ತಾನೆ, ಸಿ, ಅವನು ಹೇಳ್ತಾ ಇದ್ದಾನೆ ಅಂದ್ರೆ, ಅವನು ಚಪ್ಪಲಿ ಸಹ ಮುಟ್ಲಿಕ್ಕೆ ನನಗೆ ಯೋಗ್ಯ ಇಲ್ಲ. ಯಾರ್ದು? ಯೇಸುಸ್ವಾಮಿ. ಅಷ್ಟು ತಗ್ಗಿಸಿಕೊಳ್ತಾನೆ ಯೋಹಾನ. ನಾವು ತಗ್ಗಿಸ್ಕೊಳ್ತೇವ? ಇನ್ನೊಬ್ಬರಲ್ಲಿ ಚಪ್ಪಲಿ ಕಂಡ್ರೆ ಕಾಲೇ ನುಗ್ಗಿಸ್ಕೊಂಡು ಬರ್ತೇವ? ಕಾಲೇ ಒದ್ದು ಬರ್ತೇವಿಲ್ರಿ? ಅದೇ ಸ್ವಾಮಿ, ಯೇಸುಸ್ವಾಮಿಗೆ ಅವನು ಹೇಳ್ತಾನೆ, ಅವನ ಚಪ್ಪಲಿ ಸಹ ಮುಟ್ಲಿಕ್ಕೆ, ಅವನ ಕಾಲಿಂದ ಚಪ್ಪಲಿ ಸಹ ತೆಗಿಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಅಂದ್ರೆ ಅವನ ತನ್ನನ್ನು ಹೆಂಗೆ ಕನ್ಸಿಡರ್ ಮಾಡ್ತಾ ಅಂದ್ರೆ, ಐ ಆಮ್ ದ ಲೀಸ್ಟ್, ನಾನು ಅಲ್ಪನು. ಅದಕ್ಕಾಗಿ ದೇವರು ಯೋಹಾನನ್ನು ಯೂಸ್ ಮಾಡ್ತಾನೆ. ಪೌಲ್ ಹೇಳ್ತಾ ಇದ್ದಾನೆ, ಅಪೋಸ್ತಲರಲ್ಲೇ ನಾನು ಅಲ್ಪನು, ಕನಿಷ್ಠನು. ಅದಕ್ಕಾಗಿ ದೇವರು ಅವನನ್ನು ಉಪಯೋಗಿಸಿಕೊಂಡ್ರು. ಎಫೆಸದವರಿಗೆ ಹೇಳ್ತಾ ಇದ್ದಾನೆ, ನಿಮ್ಮೆಲ್ಲರಿಗಿಂತಲೂ ನಾನು ಅತ್ಯಲ್ಪನು. ಎಫೆಸ ಸಭೆಗೆ ಹೇಳೋದು, ನಿಮ್ಮೆಲ್ಲರಿಗಿಂತ ನಾನು ಅತ್ಯಲ್ಪನು. ಕೊರಿಂಥ ಸಭೆಗೆ ಹೇಳ್ತಾನೆ, ಅಪೋಸ್ತಲರಲ್ಲೇ ಕನಿಷ್ಠನು. ಈಗ ಯೋಹಾನ್ ಹೇಳ್ತಾ ಇದ್ದಾನೆ, ಅವನ ಚಪ್ಪಲಿ ಸಹ ಬಿಚ್ಚಲಿಕ್ಕೆ, ಕೆರದ ಭಾರವನ್ನು ಬಿಚ್ಚಲಿಕ್ಕೆ ನನಗೇನಿಲ್ಲ, ಯೋಗ್ಯನಲ್ಲ. ಅಷ್ಟು ನಾನು ಕ್ರಿಸ್ತನ ಮುಂದೆ ಜೀರೋ. ಕ್ರಿಸ್ತನ ಮುಂದೆ ನಾನು ಏನು ಅಲ್ಲ. ಪ್ರಿಯರೇ, ನಾನು ಹೇಳ್ತಾ ಇರೋದು ಯಾಕೆ ಗೊತ್ತಾ? ಯಾಕೆ ದೇವರವ್ರು ಯೂಸ್ ಮಾಡಿದ್ರೆ ಅಂದ್ರೆ ಇದಕ್ಕೆ. ಅವರ ಮನೋಭಾವನೆ ಹೆಂಗಿತ್ತು? ನಾನು ಚರ್ಚಲ್ಲಿ ಬಂದಾಗ ದಯಮಾಡಿ ಹೇಳ್ತೇನೆ, ನೀವು ಯಾರನ್ನಾದ್ರೂ ನೋಡಿ, ಕೆಲವರು ಪಾಪ ಮಾಡ್ತಾರೆ, ಕೆಲವರು ಸರಿಯಾಗಿ ಸಭೆಗೆ ಬರುವುದಿಲ್ಲ, ಅವರ ಮುಂದೆ ನೀವು ಆಕ್ಟಿಂಗ್ ಮಾಡ್ಬೇಡ್ರಿ, ನಾನು ಶ್ರೇಷ್ಠನು, ನಾನು ಎಲ್ಲರಿಗಿಂತ ಎಲ್ಲ ಗೊತ್ತಿದ್ದರ್ಗತ್ತೆ. ಅವ್ರ ಜೊತೆ ಪ್ರೀತಿಯಿಂದ ಇರ್ರಿ. ಅವರು ನಿಮ್ಮ ಪ್ರೀತಿನ ನೋಡಿ ಅವರು ಇನ್ನೂ ಆತ್ಮೀಯತೆಯಲ್ಲಿ ಬೆಳಿಬೋದು. ನಿಮ್ಮ ವರ್ತನೆಗಳನ್ನು ನೋಡಿ ಇನ್ನೂ ಅವ್ರ ಆತ್ಮೀಯತೆಯಲ್ಲಿ ಬೆಳಿಬೋದು.
ಸೊ ಫಸ್ಟ್ ಯಾರನ್ನ ದೇವ್ರು ಯೂಸ್ ಮಾಡ್ತಾರೆ? ಯಾರನ್ನ 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 ಹಾಗೆ ಈ ಸಭೆಯಲ್ಲಿ ಅಲ್ಪರು ಯಾರು? ಯಾರು? ಅದೇ ಬರುದಿಲ್ಲ ನೋಡಿ, ನಾನೇ ಅನ್ನೋದಿಲ್ಲ. ಆಕೆ ಇಷ್ಟನೇ ಆಗುದಿಲ್ಲ ನಮಗೆ. ಪಾಸ್ಟರ್ ನೀವು ಪ್ರಸಂಗ ಮಾಡ್ರಿ, ಅದ ನಮಗಲ್ಲ, ನಾನ್ ಶ್ರೇಷ್ಠನು ಅಂತ ಗೊತ್ತಿರ್ರಿ. ದೇವರು ನಿನ್ನನ್ನು ಯೂಸ್ ಮಾಡ್ಬೇಕಾದ್ರೆ ನೀನ್ ಏನಾಗ್ಬೇಕು? ಫಸ್ಟ್ ಏನಾಗ್ಬೇಕು? ಎಲ್ಲರಿಗಿಂತ ನಾನು ಅಲ್ಪನಾಗ್ಬೇಕು, ಎಲ್ಲರಿಗಿಂತ ಕನಿಷ್ಠನಾಗ್ಬೇಕು. ಅಂದ್ರೆ ಆ ರೀತಿಯಾಗಿ ನಿನ್ ಹೃದಯ ಇರ್ಬೇಕು. ದೇವ್ರೆ ನಾನು ಶ್ರೇಷ್ಠನಲ್ಲ. ಯಾಕಂದ್ರೆ ನಮ್ಮ ಪಾಸ್ಟ್ ನೋಡ್ರಿ ಹೆಂಗಿದೆ ನಮ್ಮ ಜೀವಿತ, ಹೆಂಗಿದ್ವಿ ನಾವು. ಇವತ್ತು ದೇವರು ಎಲ್ಲಿ ಬಂದು ನಿಲ್ಸಿದ್ದಾರೆ ಅದನ್ನ ನೆನೆಸ್ಕೊಂಡು ನಾವು ದೇವ್ರ ಮುಂದೆ ಹೇಳ್ಬೇಕು, ನಾನು ಅಲ್ಪನು. ಓಕೆ, ಸೆಕೆಂಡ್ ಕ್ಯಾರೆಕ್ಟರ್ ವಾಕ್ಯ ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, 1 ಕೊರಿಂಥಿಯನ್ ಫಸ್ಟ್ ಚಾಪ್ಟರ್. ಹಾಗಾದ್ರೆ ಎರಡನೇ ರೀತಿ ಯಾರನ್ನ ದೇವರು ಉಪಯೋಗಿಸ್ತಾರೆ ಬರ್ತದೆ. ಯಾರನ್ನ ದೇವರು ಯೂಸ್ ಮಾಡ್ತಾರೆ? 1 ಕೊರಿಂಥಿಯನ್ 1:26 ಓದ್ರಿ. ಸಹೋದರರೇ, ಹಾ ದೇವರು ನಿಮ್ಮನ್ನು ಕರೆದಾಗ ಹಾ ಎಂಥವನನ್ನು ಕರೆದನೆಂದು ಆಲೋಚಿಸಿ. ನೀವೆಂತವ್ರಾಗಿದ್ರಿ ಮುಂಚೆ ಅದನ್ನ ಆಲೋಚಿಸ್ರಿ. ಈಗಿನ ಸ್ಥಿತಿ ನೋಡ್ಬೇಡ್ರಿ. ನಿಮ್ಮೊಳಗಿನ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಹಾ ಅಧಿಕಾರಿಗಳು ಅನೇಕರಿಲ್ಲ, ಹೌದು. ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರೆ. ಹಲೋ ಹಲೋ, ಎಷ್ಟು ಜನ ಹೈಲಿ ಟ್ಯಾಲೆಂಟೆಡ್, ಹೈಲಿ ಎಜುಕೇಟೆಡ್ ಇದ್ದೀರಾ? ಲೋಹಿತ್, ಹೈಲಿ ಎಜುಕೇಟೆಡ್ ಯಾರಾದ್ರೂ ಇದ್ದೀರಾ? ದೇವರು ನಿಮ್ಮನ್ನು ಆರಿಸಿಕೊಂಡಾಗ ನೀವೆಂತವರಾಗಿದ್ದೀರಿ ಅದನ್ನು ಮರಿಬೇಡ್ರಿ. ಇವತ್ತು ಬ್ರದರ್ ನಿಮ್ಮ ಕ್ವಾಲಿಫಿಕೇಶನ್ ಎಷ್ಟು? 7th. ಎಷ್ಟು ಇವ್ರದು? ಎಷ್ಟ್ರಿ? 7. ಇವತ್ತು ಅನೇಕರು ಡಿಗ್ರಿಗಳನ್ನ, ಡಬಲ್ ಡಿಗ್ರಿಗಳನ್ನ ಮಾಡಿದವರು ಇವರಷ್ಟು ಆದಾಯ ಗಳಿಸೋದಿಲ್ಲ. ಗಳಿಸ್ತಾರ? ಅರ್ಥ ಏನು? ಈ ಲೋಕದಲ್ಲಿರುವಂತ ಎಜುಕೇಶನ್ ಇಲ್ಲದೆ ಇರುವಂತ ನಿಮ್ಮನ್ನ ದೇವ್ರು ಯಾಕೆ ಆರಿಸಿಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ನಾಚಿಕೆ ಪಡಿಸ್ತಾರೆ. ಕರೆಕ್ಟಾ? ಬೈಬಲ್ ಅದೇ ಹೇಳ್ತದಲ್ಲ. ಅಂದ್ರೆ ನಮ್ಮ ಹತ್ರ ಎಜುಕೇಶನ್ ಇಲ್ಲ, ದೇವ್ರು ಕೇಳ್ತಾರೆ ನಿಮ್ಮನ್ನ ದೇವ್ರು ಆರಿಸಿಕೊಂಡಾಗ ನಿಮ್ಮಲ್ಲಿ ಯಾರು ಏನಾಗಿರ್ಲಿಲ್ಲ ಅಂತ ಅನೇಕರು ಇನ್ನೊಂದ್ಸರಿ, ಅನೇಕರು ನಿಮ್ಮಲ್ಲಿ ಏನಾಗಿರ್ಲಿಲ್ಲ ಅಂತೆ? ಜ್ಞಾನಿಗಳಿರ್ಲಿಲ್ಲ. ಹೌದು, ನಾವ್ಯಾರು ಜ್ಞಾನಿಗಳಾಗಿದ್ವಾ? ಇವತ್ತು ದೇವರು ನಮ್ಮನ್ನ ಹೆಂಗಿಟ್ಟಿದ್ದಾರೆ? ಎಂತ ಹೈಲಿ ಕ್ವಾಲಿಫೈಡ್ ಜನ, ಅಧಿಕಾರಿಗಳು ಬಂದ್ರು ನಮಗೆ ಅವ್ರ ಗೌರವ ಕೊಡಬೇಕು. ಆ ರೀತಿ ಹಾಕಿಟ್ಟಿದ್ದಾರೆ. ದೇವರು ವಚನ ಹೇಳ್ತದೆ. ಹಾಗಾದ್ರೆ ದೇವರು ಯಾರನ್ನ ಯೂಸ್ ಮಾಡ್ತಾರಂತೆ? ಫುಲಿಶ್. ಬರ್ದಮ್ಮ ಓದ್ರಿ. ದೇವರು ಜ್ಞಾನಿಗಳನ್ನ ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರೆ. ಹಲೋ, ಎಷ್ಟು ಜನ ಬುದ್ಧಿ ಏನ್ರಿದ್ರಿ ಇಲ್ಲಿ? ಕೈತ್ರಿ ಅಷ್ಟೇ. ಏನ್ರಿ ನೀವ್ ಹಿಂಗ್ ಹೇಳ್ತೀರಿ? ಹುಚ್ಚರ ನಾವು? ಬುದ್ಧಿ ಏನ್ರಂದ್ರೆ ಹುಚ್ಚರು. ಎಷ್ಟು ಜನ ಇದ್ದೀರಿ? ಫುಲಿಶ್. ಅಷ್ಟು ನೀವೇನ್ರಿ ಬೈಬಲ್ ಅರಿಕೆ ಮಾಡ್ಬೇಡ ಅಂತದೆ, ನೀವು ಫುಲಿಶ್ ಅಂತಿರಲ್ಲ. ಹಲೋ, ಯಾವ ಫುಲಿಶ್ ನಾನು ಹೇಳ್ತಾ ಇರೋದು? ಯಾರು ದೇವ್ರ ವಿಷಯದಲ್ಲ, ಯಾರು ಲೌಕಿಕ ವಿಷಯದಲ್ಲಿ ಫೂಲ್ಗಳಾಗಿರ್ತಾರೋ ಅವ್ರ ಆತ್ಮಿಕ ವಿಷಯಗಳಲ್ಲಿ ಜ್ಞಾನಿಗಳಾಗಿರ್ತಾರೆ. ಅರ್ಥ ಆಗ್ತದಾ? ನೀವೇನಾದ್ರೂ ಯೋಹಾನನ್ ನೋಡ್ರಿ ಹುಚ್ಚನ ಅಂತಿದ್ರಿ ನೀವು, ಗ್ಯಾರಂಟಿ. ಸಾನಿಕನಾದ ಯೋಹಾನನ್ ಯಾರು ನೋಡಿದ್ರೆ ಅವನನ್ನ ಯಾರು ಮನುಷ್ಯ ಅಂತ ಕರಿತಿರ್ಲಿಲ್ಲ. ಅವನನ್ನ ಎಂತ ಕರಿತಿದ್ರು? ಯಾಕೆ ಹೇಳ್ರಿ? ಅವನ ಬಟ್ಟೆ ಏನಾಗಿತ್ತು? ಚರ್ಮ. ಏನ್ ಊಟ ಮಾಡ್ತಿದ್ದ ಅವನು? ನಿಮ್ಮಂಗೆ ಚಂದಾಗಿ ಮೊಸರನ್ನ ಉಂತಿರ್ಲಿಲ್ಲ ಅವನು. ನಿಮ್ಮಂಗೆ ಮೀನ್ ಫ್ರೈ ತಿಂತಿರ್ಲಿಲ್ಲ ಅವನು. ಸಿಕ್ಕಿದ ತಕ್ಷಣ ಹಂಗೆ ಮಿಡತೆ ತಿಂದ್ಬಿಡ್ತಿದ್ದ, ಹಸಿ ಮಾಂಸ ಅಂತ. ಅವನಿಗೇನಂತ ಕರಿತೀರಿ ನೀವು? ಮಿಡತೆ ನೋಡ್ರಿ ಹೆಂಗಿದೆ? ಕಾಡಲ್ಲಿ ಮಿಡತೆ ನೋಡಿರ? ಅವನ ಆಹಾರ ಅಂತ ಹೆಂಗ್ ತಿಂತೀರಿ? ಬರೇ ಜೇನ್ ತಿನ್ನೋದು. ಕಾಡಲ್ಲೇ ಇರೋದು. ಕಾಡಲ್ಲಿ ಏನ್ ಸಿಗ್ತದೆ? ಮಣ್ಣು. ಅಂದ್ರೆ ಅಂತ ವೇಷ ಇತ್ತು. ನೋಡೋಕೆ ಜನರ ಲೋಕ ದೃಷ್ಟಿಯಲ್ಲಿ ಅವನೇನಾಗಿದೆ? ಹುಚ್ಚನಾದ. ಬಟ್ ದೇವರ ದೃಷ್ಟಿಯಲ್ಲಿ ಅವನೇ ಶ್ರೇಷ್ಠ. ಯಾರು ಹುಚ್ಚರು ಅಂದ್ರೆ ಅವರಿಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ ಸ್ಟುಪಿಡ್ಸ್, ಡಲ್, ನಾಟ್ ಶಾರ್ಪ್. ಇವ್ರು ಯಾರಂದ್ರೆ ಫುಲಿಶ್. ಇವರನ್ನ ದೇವರು ಉಪಯೋಗಿಸ್ತಾರಂತ ಯಾರಿಗೆ? ಯಾರು ಶಾರ್ಪ್ ಇದಾರಲ್ಲ ಅವರನ್ನ ನಾಚಿಕೆ ಪಡಿಸೋದಕ್ಕೆ. ಬಟ್ ನಮ್ಮ ಸಮಸ್ಯೆ ಏನಂದ್ರೆ ನಾನು ಫುಲಿಶ್ ಆಗಕ್ಕೆ ರೆಡಿ ಇಲ್ಲ. ಯಾಕೆ? ನಾನು ಯಾವಾಗ ನನ್ನ ಬಗ್ಗೆ ಏನ್ ತಿಳ್ಕೊತೆ? ಐ ಆಮ್ ಸ್ಮಾರ್ಟ್. ನಾನು ಎಲ್ಲರಿಗಿಂತಲೂ ಸ್ಮಾರ್ಟ್ ಆಗಿದ್ದೇನೆ.
ನೀವು ಅನ್ಕೋತೀರಿ ಯಾರಾದ್ರೂ ಇದ್ದೀರಾ ಇಲ್ಲಿ ಫುಲಿಶ್ ಅಂತ ಅಂದ್ರೆ ನೆನ್ಸ್ಕೋತೀರಾ ನಮ್ಗೆ? ಇಲ್ಲಿ ಏನ್ ಹೇಳ್ತದೆ? ನಾನು ಇನ್ನೊಂದ್ಸರಿ ಓದೋಣ. 1 ಕೊರಿಂಥದಲ್ಲಿ 27ನೇ ವಚನ ಅಷ್ಟೇ ಓದಿ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಹಾ, ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರೆ. ಬುದ್ಧಿಹೀನರು ಅಂದ್ರೆ ಯಾರು? ಬುದ್ಧಿಹೀನರು ಇಂಗ್ಲಿಷ್ ಅಲ್ಲಿ ಬರ್ತದೆ ಫುಲಿಶ್ ಪೀಪಲ್ ಅಂದ್ರೆ ಗಣನೆಗೆ ಬಾರದೇವರು, ಅಂದ್ರೆ ಒಂಥರ ಜನ ನೋಡ್ರಿ ಇವ್ನಿಗೆ ಹೇಳ್ಬಿಡ್ಬೇಕು ಹುಚ್ಚಾನೆ. ಅಂತವರನ್ನ ದೇವ್ರು ಏನ್ ಮಾಡ್ತಾರಂತೆ? ಆರಿಸಿಕೊಂಡು ಈ ಲೋಕದ ಯಾರು ಬಹಳ ಜ್ಞಾನಿಗಳು, ನಾನೇ ಶ್ರೇಷ್ಠ ಅಂತ ಅನ್ಕೋತಾರಲ್ಲ ಅವರನ್ನ ನಾಚಿಕೆ ಪಡಿಸ್ತಾರೆ. ಅರ್ಥ ಮಾಡ್ಕೊಡ್ರಿ, ಯಾವ ಫುಲಿಶ್ನೆಸ್ ಬಗ್ಗೆ ಮಾತಾಡ್ತದಂದ್ರೆ, ನೀನು ಲೌಕಿಕವಾಗಿ ಫುಲಿಶ್ ಆಗ್ಬೇಕು. ಲೌಕಿಕವಾಗಿ ಜ್ಞಾನಿಗಳು ಯಾರಾಗ್ತಾರೆ? ಲೋಕದಲ್ಲಿ ಯಾವಾಗಲೂ ಎಲ್ಲರಿಗಿಂತ ಶ್ರೇಷ್ಠವಾಗಿ ಅನಿಸ್ಕೊಳ್ಬೇಕು. ಲೋಕದ ವಿಷಯದಲ್ಲಿ ಯಾರು ಬ್ಯುಸಿ ಆಗಿರ್ತಾರೋ ಅವರು ಲೋಕದ ವಿಷಯದಲ್ಲಿ ಜ್ಞಾನಿಗಳು. ಆದ್ರೆ ಯಾರು ಆತ್ಮನ ವಿಷಯದಲ್ಲಿ ಬ್ಯುಸಿ ಆಗಿರ್ತಾರೋ ಅವರು ಲೋಕದ ವಿಷಯದಲ್ಲಿ ಏನಾಗಿರ್ತಾರೆ? ಫುಲಿಶ್ ಆಗಿರ್ತಾರೆ. ಯಾಕೆಂದ್ರೆ ನೀವು ಬೈಬಲ್ ಬಗ್ಗೆ ಮಾತಾಡಿದ್ರೆ ಜನ ಹೇಳ್ತಾರೆ ನಿಮ್ಮನ್ನು ಮೂರ್ಖರು ಅಂತ ಹೇಳ್ತಾರೆ. ಶಿಲುಬೆ ಮಾತು ನಾಶನ ಮಾರ್ಗದಲ್ಲಿ ಅವ್ರಿಗೆ ಏನಾಗಿರ್ತದೆ? ಹುಚ್ಚು ಮಾತಾಗಿರ್ತದೆ. ಅದೇ ರಕ್ಷಣೆ ಮಾರ್ಗದಲ್ಲಿ ಇವರು ನಮಗೇನಾಗಿದೆ? ದೇವರ ಶಕ್ತಿ ಆಗಿದೆ. ನೀವು ಆತ್ಮಿಕ ಮನುಷ್ಯನಾಗಿ ಲೋಕದಲ್ಲಿ ಮಾತನಾಡುವಾಗ ಜನ ನಿಮಗೆ ಹುಚ್ಚ ಅಂತಾರೆ. ಯಾಕೆ ಹೇಳ್ರಿ? ಬೈಬಲ್ ಹೇಳುವಂತ ಆಲೋಚನೆಗಳೇ ಬೇರೆ, ಲೋಕ ಕೊಡುವ ಆಲೋಚನೆಗಳನ್ನೇ ಬೇರೆ. ಬೈಬಲ್ ಆಲೋಚನೆಗೂ ಲೌಕಿಕ ಆಲೋಚನೆಗೂ ತುಂಬಾ ವ್ಯತ್ಯಾಸ ಇದೆ. ಮೂರ್ಖರು ಅಂದ್ರೆ ನೋಡ್ರಿ, ನಮ್ಮ ಸಮಸ್ಯೆ ಏನಂದ್ರೆ ನಾವು ಲೋಕದಲ್ಲಿ ಜ್ಞಾನಿಗಳಾಗ್ಲಿಕ್ಕೆ ಪ್ರಯಾಸ ಪಡ್ತಾ ಇದೀವಿ ಬಹಳಷ್ಟು, ಆದ್ರೆ ಆತ್ಮಿಕದಲ್ಲಿ ಜ್ಞಾನಿಗಳಾಗಿ ಪ್ರಯಾಸ ಇಲ್ಲ. ಎಷ್ಟು ಜನ ಬರೀ ಬೈಬಲ್ ಅಲ್ಲೇ ಇರುವುದಿಲ್ಲ, ಆದ್ರೆ ಲೌಕಿಕದಲ್ಲಿ ಬಹಳ ಇರ್ತಾರೆ. ನಾನು ಹೆಂಗಿರ್ಬೇಕು, ಅಲ್ಲಿ ಹೆಂಗ ಆಗ್ಬೇಕು ಅಂದ್ರೆ ಲೋಕದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಲೌಕಿಕ ಜ್ಞಾನವನ್ನು ಪಡ್ಕೊಳ್ಳಕ್ಕೆ ಪ್ರಯಾಸ ಬಹಳ ಪಡ್ತೇವೆ. ಬಟ್ ಬೈಬಲ್ ಸ್ಪಷ್ಟ ಹೇಳ್ತದೆ, ನೀವು ಲೌಕಿಕರ ಹುಚ್ಚರಾದ್ರೂ ಪರವಾಗಿಲ್ಲ, ನಿಮ್ಮನ್ನ ದೇವರು ಉಪಯೋಗಿಸ್ತಾರೆ. ಯಾಕೆ? ಲೋಕದಲ್ಲಿ ಎಷ್ಟೋ ಜ್ಞಾನಿಗಳಿದ್ದಾರೆ, ಅವ್ರನ್ನ ನಾಚಿಕೆ ಪಡಿಸ್ತಾರೆ. ಬಟ್ ನಾನು ಆತ್ಮಿಕತೆಯಲ್ಲಿ ಜ್ಞಾನಿ ಆಗ್ಬೇಕು, ಲೌಕಿಕವಾಗಿ ನಾನು ಮೂರ್ಖನಾಗ್ಬೇಕು. ಇಲ್ಲಿ ಲೋಕದ ಬಗ್ಗೆ ಮಾತಾಡ್ತದೆ, ಆತ್ಮಕ ಬಗ್ಗೆ ಅಲ್ಲ. ಏನ್ ಹೇಳ್ತದೆ ಇಲ್ಲಿ? ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ, ಅಂದ್ರೆ ಜ್ಞಾನಿಗಳು ಯಾರು? ಲೋಕದಲ್ಲಿರುವ ಜ್ಞಾನಿಗಳು. ಅವರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ, ಹಾಗಾದ್ರೆ ಯಾವ ಲೋಕ? ಭೂಲೋಕದ ಬುದ್ಧಿಹೀನರು. ಪರಲೋಕದ ಬಗ್ಗೆ ಮಾತಾಡ್ತಾ ಇಲ್ಲ, ಆತ್ಮಿಕ ಲೋಕದ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದ್ರೆ ಆತ್ಮಿಕದಲ್ಲಿ ನೀನು ಜ್ಞಾನಿನೇ ಆಗಿರ್ಬೇಕು, ಆದ್ರೆ ಈ ಲೋಕದ ದೃಷ್ಟಿಯಲ್ಲಿ ನೀನೇನಾಗಿರ್ಬೇಕು? ಬುದ್ಧಿಹೀನ. ಅಂದ್ರೆ ಲೋಕದ ಜ್ಞಾನ ನಮಗೆ ಗೊತ್ತಿಲ್ಲ, ಬಟ್ ನಿನ್ನ ಒಳಗಡೆ ದೇವರ ಶಕ್ತಿ ಇರ್ತದೆ. ಅಂದ್ರೆ ನೀನ್ ಮಾತನಾಡುವ ಮಾತು ಲೋಕದ ಮಾತಿಗೆ ವ್ಯತ್ಯಾಸ ಇರ್ತದೆ. ಇಲ್ಲಿ ನಮ್ದೇನಂದ್ರೆ ಸಮಸ್ಯೆ, ನಾನು ಯಾವಾಗಲೂ ಬಿಸಿ ಎದುರಾಗಿರ್ತೇನೆ ಅಂತ ಹೇಳಿದ್ರೆ ನಾನು ಹೆಂಗೆ ಇವ್ರ ಮುಂದೆ ಶ್ರೇಷ್ಠನಾಗಿ ಕಾಣ್ಲಿ, ಇವ್ರ ಮುಂದೆ ನಾನು ಹೆಂಗೆ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳಿ, ಇವ್ರ ಮುಂದೆ ಯಾವಾಗ ನಮ್ಮನ್ನ ಜನ ನೋಡಿ ಜ್ಞಾನ, ಇದ್ರಲ್ಲಿ ನಾವು ಬಿಸಿ ಆಗಿರ್ತೇವೆ. ಬೈಬಲ್ ಹೇಳೋದಕ್ಕೂ ಲೋಕ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಬೈಬಲ್ ಏನ್ ಹೇಳ್ತದೆ ಹೇಳ್ರಿ? ನಿನಗೆ ಯಾರಾದ್ರೂ ಒಂದು ಕೆನ್ನೆ ಹೊಡೆದ್ರೆ ಏನ್ ಹೇಳ್ತದೆ ಬೈಬಲ್? ಲೋಕ ಏನ್ ಹೇಳ್ತದೆ? ಏನ್ ಹೇಳ್ತದೆ? ಜೋರಾಗಿ ಹೇಳ್ರಿ, ಏನ್ ಹೇಳ್ತದೆ? ವಾಪಸ್ ತಿರುಗಿ ಕೊಡು ಹೇಳ್ತದ? ನಾವು ಏನ್ ಮಾಡ್ತೀವಿ? ಲೋಕದವರಾಗಿ ವಾಪಸ್ ತಿರುಗಿ ಕೊಟ್ಟೆ ಬರ್ತೇವಲ್ಲ. ಲೋಕ ಬೈಬಲ್ ಹಂಗ ಹೇಳ್ತದ? ಏನ್ ಹೇಳ್ತದೆ ಬೈಬಲ್? ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ. ಬಟ್ ಈ ಲೋಕದವ್ರು ಏನ್ ಹೇಳ್ತಾ ಇದಾರೆ? ಒಂದು ಕೆನ್ನೆ ಹೊಡೆದ್ರೆ ಅವ್ರಿಗೆ ಕೆನ್ನೆನೇ ಇಲ್ದಂಗ್ ಮಾಡ್ಬಿಡ್ತಾರೆ. ಅಂದ್ರೆ ನೀವು ಲೋಕದ ವಿಷಯದಲ್ಲಿ ಜ್ಞಾನಿಗಳಾಗ್ತಾ ಇದೀರಿ, ಆದ್ರೆ ಬೈಬಲ್ ವಿಷಯದಲ್ಲಿ ಮೂರ್ಖರಾಗ್ತಾ ಇದ್ರಿ. ಬಟ್ ಬೈಬಲ್ ಹಂಗೆ ಹೇಳೋದಿಲ್ಲ, ನೀನ್ ಬೈಬಲ್ ವಿಷಯದಲ್ಲಿ ಜ್ಞಾನಿಯಾಗು, ಲೋಕದ ವಿಷಯದಲ್ಲಿ ಮೂರ್ಖನಾಗ. ಬೈಬಲ್ ಸ್ಪಷ್ಟ, ಬೈಬಲ್ ತತ್ವನೇ ಬೇರೆ ರೀ. ಬೈಬಲ್ ಒಂದ್ ಹೇಳ್ತದೆ, ಏನ್ ಗೊತ್ತಾ? ನಿನ್ಗೆ ಯಾರಾದ್ರೂ ಅಂಗಿ ಕೇಳಿದ್ರೆ ಬನಿನ್ ಕೂಡ ವಾಪಸ್ ಬನಿನ್ ಬಿಚ್ಕೊಡ ಅಂತ ಹೇಳ್ತದ. ಬಟ್ ಲೋಕ ಹಂಗೆ ಹೇಳೋದಿಲ್ಲ. ನಿನಗೆ ಯಾರಾದ್ರೂ ಶರ್ಟ್ ಕೇಳಿದ್ರೆ ಒಂದ್ ಶರ್ಟ್ ಮನೆಯಾಗ ಯಾರಾದ್ರೂ ಬ್ಯಾಡಾಗಿ ಶರ್ಟ್ ಕೊಡಂತದ. ಬಟ್ ಬೈಬಲ್ ಹಂಗೆ ಹೇಳಲ್ಲ. ಶರ್ಟ್ ಕೇಳಿದ್ರ ಬನಿನ್ ಸಹ ಬಿಚ್ಕೊಡು. ನೀನ್ ಯಾರಾದ್ರೂ ನಿಂಗೆ ಬಂದ್ ಶರ್ಟ್ ಕೇಳಿ ಬನಿನ್ ಸಹ ಬಿಚ್ಕೊಟ್ರೆ ಹಿಂಗ್ ಜನ ಏನಂತಾರೆ? ಒಚ್ಚಿಡ್ದಪ್ಪ ಇವನ್ಗೆ ಅಂತಾರೆ ಇಲ್ರಿ. ನಾನು ಬನಿನ್ ಕೇಳೇ ಇಲ್ಲ, ಬನಿನ್ ಕೊಡ್ತಾನೆ. ಬಟ್ ಬೈಬಲ್ ಹಂಗೆ ಹೇಳೋದಿಲ್ಲ, ಬನಿನು ಬಿಚ್ಕೊಡು ಅವನಿಗೆ. ಪಾಸ್ಟಿಗೆ ಕೇಳ್ತಾರೆ, ಹಾಗಾದ್ರೆ ಎರಡು ಕೆನ್ನೆ ಹೊಡೆದ್ರೆ ಏನ್ ಮಾಡಿದ್ರಿ? ಬೆಣ್ಣು ಕೊಡು. ಎರಡು ಕೆನ್ನೆ ಹೊಡೆದ್ರೆ ಏನ್ ಮಾಡೋದು? ಬೆನ್ನು ಕೊಡು, ಮತ್ತೆ ಬೆನ್ನಿ ಹೊಡಿಸ್. ತಿರುಗಿ ಹೊಡಿ ಅಂತ ಹೇಳೋದಿಲ್ಲ ಬೈಬಲ್. ಬಟ್ ಲೋಕ ಹಂಗೆ ಹೇಳೋದಿಲ್ಲ.
ಲೋಕ ಏನ್ ಹೇಳ್ತದೆ ನೋಡಿ, ಏನ್ ಬೇಡ, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ. ಲೋಕದ ಪ್ರಕಾರ ಎಷ್ಟು ಜನ ಶಾಲೆ ಕಲ್ತೀರಿ? ಶಾಲೆ ಕಲ್ತಿರಲ್ಲ ಇಬ್ರು? ಎಲ್ಲರೂ ಕಲ್ತಿರಲ್ಲ? 1 + 1 ಎಷ್ಟು? ಎಷ್ಟು? +1 ಎಷ್ಟು? ಬಟ್ ಬೈಬಲ್ ಹೇಳ್ತದೆ 1 + 1 + 1 + 1 ಅಂತ. ನಂಬ್ತೀರಿ? ಅರ್ಥ ಅದ? ಲೋಕ ಏನ್ ಹೇಳ್ತದೆ 1 + 1 + 1 = 3 ಅಂತದೆ. ಬಟ್ ಬೈಬಲ್ ಹಂಗೆ ಹೇಳೋದಿಲ್ಲ, 1 + 1 + 1 = 1 ಅಂತ. ಹೌದಾ? ತಂದೆ, ಮಗ, ಪವಿತ್ರಾತ್ಮ ಮೂರಲ್ಲ, 3 ಒಂದೇ. ಹೌದಾ? ಬಟ್ ಲೋಕ ಹಂಗೆ ಹೇಳೋದಿಲ್ಲ. ನೀನ್ ಲೋಕದ ಮುಂದೆ ಹಿಂಗೆ ಹೇಳಕ್ಕೋರು ನೀನ್ ಮೂರ್ಖ. ಬೈಬಲ್ ನೀನ್ ಮೂರ್ಖನಾಗು, ಲೋಕದ ಮುಂದೆ ನಿನ್ನ ನಾನು ಉಪಯೋಗಿಸ್ತೇನೆ. ನಾವೇನ್ ಮಾಡ್ತೀವಿ? ಲೋಕದವ್ರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಬಾಗ್ತೀವಿ, ಅವ್ರ ಮುಂದೆ ಜ್ಞಾನಿಗಳಾಗ್ಲಿಕ್ಕೆ ವರ್ತಿಸ್ತೇವೆ. ನೋ, ನೀನ್ ಅವ್ರ ಮುಂದೆ ಮೂರ್ಖನಾಗು, ಬಟ್ ಸತ್ಯ ಏನು ಅದನ್ನೇ ಮಾತಾಡು. 100 - 10 ಎಷ್ಟಾಗತ್ತೆ? 90. ಬಟ್ ಬೈಬಲ್ ಹಂಗೆ ಹೇಳೋದಿಲ್ಲ, 100 - 10 = 200. ಗೊತ್ತಾ ನಿಮ್ಗೆ ಏನಿದೆ ಅರ್ಥ? ಇದೇನು ಹೇಳಿ ನೋಡೋಣ. ನಾನು ಲೋಕದ ತತ್ವ, ಬೈಬಲ್ ತತ್ವ ಬಗ್ಗೆ ಮಾತಾಡ್ತೇನೆ. ಏನು 1 + 1 + ಹೇಳಿದ್ರಿ, ಇದನ್ನ ಹೇಳ್ರಿ ನೋಡೋಣ. ಓಕೆ, ಆಯ್ತು, ಇದ್ರ ಬಗ್ಗೆ ಹೇಳ್ರಿ. 100 - 10 = 90 ಆಸ್ ಪರ್ ದ ವರ್ಲ್ಡ್, ಲೋಕದ ಪ್ರಕಾರ. ಬಟ್ ಬಿಬ್ಲಿಕಲ್ ಪ್ರಕಾರ 100 - 10 = 200. ನೀವು ಯಾರ ಹಿಂಗೆ ಲೋಕದಾಗ ಹೇಳ್ರಿ, ಹುಚ್ಚಿಡ್ದಪ್ಪ ಅಂತ ನಿಮ್ಗೆಲ್ಲ. ಏನ್ರಿ 100 ಹತ್ತಿದ್ರೆ 90, 200 ಅಂತಾನಲ್ಲಿ ಅಂತ. ಬೈಬಲ್ ಹಂಗೆ ಹೇಳುದಿಲ್ಲ, 200 ಅಂತದೆ. ಆಯ್ತು, ನೀನ್ 100ರಲ್ಲಿ 10 ರೂಪಾಯಿ ದೇವ್ರಿಗೆ ತೆಗಿ, ನಿನ್ನ ಹತ್ರ 90 ರೂಪಾಯಿ ಉಳಿದಿಲ್ಲ. ಬೈಬಲ್ ಹೇಳ್ತದೆ 200 ರೂಪಾಯಿ ಉಳಿತದೆ. ಉಳಿತದಿಲ್ರಿ? ಅದಕ್ಕೂ ಡೌಟೇ. ಬೈಬಲ್ ಹೇಳ್ತದೆ ಹಂಗೆ 2ರಷ್ಟು ಅಂದ್ರೆ ಏನು? 100 ಇತ್ತ 200 ಆಗ್ತದೆ. ಬೈಬಲ್ ಹಂಗೆ ಹೇಳ್ತದೆ. ಬಟ್ ಲೋಕ ಹಂಗೆ ಹೇಳೋದಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ, ಬೈಬಲ್ ಪ್ರಕಾರ ನಾವು ಮಾತಾಡಿದ್ರೆ ಮೂರ್ಖರು. ಬಟ್ ಇದೇ ಮೂರ್ಖರನ್ನ ದೇವರು ಉಪಯೋಗಿಸ್ತಾರೆ ಲೋಕದ ಜನರನ್ನ ನಾಚಿಕೆ ಪಡಿಸುತ್ತೆ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೊ ಸೆಕೆಂಡ್ ಕ್ಯಾಟಗರಿ ಯಾರನ್ನ ಯೂಸ್ ಮಾಡ್ತಾರೆ ದೇವರು? ಯಾರನ್ನ ಯೂಸ್ ಮಾಡ್ತಾರೆ? ಯಾರನ್ನ? ಅಜ್ಞಾನಿಗಳನ್ನ, ಮೂರ್ಖರನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಹಾಗೆ 28ನೇ ವಚನ ಓದ್ಮ. ಈ ಲೋಕದ ಬುದ್ಧಿಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ, ಅನ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಒಡನೆಗೆ ಮಾರುವವರನ್ನು ಆರಿಸಿಕೊಂಡಿದ್ದಾನೆ. ಕುಲಹೀನರನ್ನ ದೇವರು ಆರಿಸಿಕೊಂಡಿದ್ದಾರೆ. ಯಾರನ್ನ? ಅಂದ್ರೆ ಬೈಬಲ್ ಹೇಳ್ತದೆ ವೀಕ್ ಪೀಪಲ್ ನ ದೇವರು ಆರಿಸಿಕೊಂಡಿದ್ದಾರೆ. ಯಾರನ್ನ? ಬಲಹೀನರು. ಕುಲಹೀನರು ಅಂದ್ರೆ ಬಲಹೀನರು. ಅಂದ್ರೆ ಅಲ್ಲಿ ಬರ್ದಿದ್ದೇನೆ ಅದಕ್ಕೆ, ವಿತೌಟ್ ಸ್ಟ್ರೆಂತ್, ಬಲವಿಲ್ಲದವರು. ಯಾರಿವರು? ದೇವ್ರು ಮಾತಾಡೋದು ಯಾರನ್ನ ಅಂದ್ರೆ ಶಾರೀರಿಕ ಬಲ ಹೊಂದವರಲ್ಲ. ಯಾರಿಗೆ ಬಗ್ಗೆ ಮಾತಾಡ್ತಾರೆ ಕುಲಹೀನರು ಅಂತ ಹೇಳಿದ್ರೆ? ಕುಲಹೀನರ ಅಪೋಸಿಟ್ ವೀಕ್ ಅಂದ್ರೆ ಸ್ಟ್ರಾಂಗ್ ಅಂದ್ರೆ ಸ್ಟ್ರೆಂತ್ ಇದ್ದವರು, ಅಂದ್ರೆ ಬಲಶಾಲಿಗಳು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೈಬಲ್ ಹೇಳ್ತದೆ 27-28ನೇ ವಚನ ಹೇಳ್ತದೆ, ಕುಲಹೀನರು ಅಂದ್ರೆ ಇದರ ಅರ್ಥ ಏನಂದ್ರೆ ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಗಾಡ್ ಚೂಸ್ the weak people and he reject strongest and mighty people. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಯಾರ ಹತ್ರ ಶಕ್ತಿ ಇರ್ತದೆ, ಯಾರ ಹತ್ರ ಬಲ ಇರ್ತದೆ, ಅವರು ತಮ್ಮ ಬಲದ ಮೇಲೆ ಅವಲಂಬಿತರಾಗಿರ್ತಾರೆ. ಕರೆಕ್ಟಾ? ಈಗ ನಿಮ್ಮ ಹತ್ರ ಹಣದ ಬಲ ಇದೆ. ಹಣದ ಬಲ ಇದ್ದವ್ರಿಗೆ ನೀವೇನ್ ಮಾಡ್ತೀರಿ? ಆಟೋಮೆಟಿಕ್ ಆಗಿ ಯಾರ ಮೇಲೆ ಡಿಪೆಂಡ್ ಆಗ್ತೀರಿ? ಹಣದ ಮೇಲೆ. ನಿಮ್ಮ ಹತ್ರ ಭಯಂಕರ ಮಸಲ್ ಪವರ್ ಇದೆ, ನೀವೇನ್ ಆಟೋಮೆಟಿಕ್ ಆಗಿ ಯಾರ ಮೇಲೆ ಡಿಪೆಂಡ್ ಆಗ್ತೀರಿ? ಅಂದ್ರೆ ಯಾರು ತಮ್ಮ ಬಲದ ಮೇಲೆ, ತಮ್ಮ ಹಣದ ಮೇಲೆ, ತಮ್ಮ ಮೇಲೆ ಭರವಸೆ ಇಟ್ಟು ಅದರ ಮೇಲೆ ಅವಲಂಬಿತರಾಗ್ತಾರೆ, ಅವರನ್ನು ದೇವರು ಉಪಯೋಗಿಸುದಿಲ್ಲ. 100% ಯಾರು ದೇವರ ಮೇಲೆ ಅವಲಂಬಿತರಾಗ್ತಾರೆ, ವೀಕ್ ಪೀಪಲ್, ಮಕ್ಕಳು, ಅವರು ತಂದೆ ತಾಯಿಗಳ ಮೇಲೆ ಅವಲಂಬಿತರಾಗ್ತಾರೆ. ಯಾಕೆ? ಅವ್ರಿಗೆ ಗೊತ್ತಿದೆ ನಮ್ಮಿಂದ ಆಗುದಿಲ್ಲ. ಸೇಮ್ ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ನೀನು ಈ ರೀತಿಯಾಗಿ ತಿಳ್ಕೊಳ್ತೀಯ, ನನ್ನಿಂದ ಏನು ಸಾಧ್ಯ ಇಲ್ಲ, ದೇವ್ರು ನನ್ನ ಜೊತೆಗಿದ್ರೆ ಎಲ್ಲ ಸಾಧ್ಯ, ಯಾವಾಗ ಈ ಮನೋಭಾವನೆಗೆ ಬರ್ತೀಯಲ್ಲ, ಅವಾಗ ದೇವ್ರು ನಿಮ್ಮನ್ನು ಉಪಯೋಗಿಸ್ತಾರೆ. ಬಟ್ ನಾವ್ ಹಂಗ್ ಮಾಡೋದಿಲ್ಲ. ನನ್ನ ಕಡೆ ಎಲ್ಲ ಇದೆ, ದೇವ್ರ ಪ್ರೇಯರ್ ಮಾಡಿ ಸಾಕಲ್ಲ, ದೇವ್ರು ನನ್ನ ಜೊತೆಗೆ ಇರಲೇಬೇಕು ಅನ್ನುವಂಥದ್ದಿಲ್ಲ.
ಈ ರೀತಿಯಾದ ಮನೋಭಾವ ನೀವು ಬಂದ್ರೆ ಹಾಗಾದ್ರೆ ನೀನು ವೀಕ್ ಪೀಪಲ್ ಅಲ್ಲ, ನೀನು ಕುಲಹೀನ ಅಲ್ಲ. ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ದೇವರ ಮೇಲೆ ಪೂರ ಅವಲಂಬಿತರಾಗ್ತಾರೆ. ಎಲ್ಲೇ ಹೋದ್ರು ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲೇ ಹೋದ್ರು ಅವ್ರಿಗೆ ಒಂದ್ ಕಡೆ ದೇವರು ಇಲ್ಲಾಂದ್ರೆ ನನಗೆ ಏನ್ ಮಾಡಕ್ ಆಗಲ್ಲ. ಈ ಒಂದು ಮಟ್ಟಕ್ಕೆ ನಾವು ಬರ್ಬೇಕು. ಅಂದಾಗ ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಓಕೆ, ಬೇಗ ಮುಗಿಸ್ತೇನೆ. ನೆಕ್ಸ್ಟ್ ಯಾರು? ಅಸಡ್ಡೆಯಾದವರು. ಅಸಡ್ಡೆಯಾದವರು ಅಂದ್ರೆ ಅನ್ನೋನ್. ಇಂಗ್ಲಿಷ್ ಹೇಳ್ತದೆ ಲೋ ಒನ್ಸ್. ಅಸಡ್ಡೆ ಅಂದ್ರೆ ಗೊತ್ತೇ ಆಗುದಿಲ್ಲ ಅವ್ರ ಬಗ್ಗೆ. ಅನ್ನೋನ್ ಅಂದ್ರೆ ಯಾರು? ಅನ್ನೋನ್ ಅಂದ್ರೆ ಅವ್ರ ಬಗ್ಗೆ ಗೊತ್ತಿರುವುದಿಲ್ಲ. ಅಂಥವ್ರನ್ನ ದೇವ್ರಿಗೆ ಉಪಯೋಗಿಸ್ತಾರೆ. ಆದ್ರೆ ಕೆಲವ್ರು ಹಂಗಿರುವುದಿಲ್ಲ. ನಾನು ಏನ್ ಮಾಡಿದ್ರು ಜನರಿಗೆ ಗೊತ್ತಾಗಬೇಕು ಹಂಗಿರ್ತಾರೆ. ಯಾರು ಅಂದ್ರೆ ತೋರಿಸಿಕೊಡು, ತನ್ನನ್ನ ತಾನು ತೋರಿಸಿಕೊಡೋನ್ನ ದೇವರು ಉಪಯೋಗಿಸುವುದಿಲ್ಲ. ಅನ್ನೋನಾಗಿ ಯಾರು ಇರ್ತಾರಲ್ಲ, ಪರದೆ ಹಿಂದೆ ಯಾರು ಇರ್ತಾರಲ್ಲ ಅವ್ರನ್ನ ಉಪಯೋಗಿಸ್ತಾರೆ. ನೋಡ್ರಿ, ಅಡಿಗೆ ಮಾಡ್ತಿರಲ್ಲ ಎಲ್ಲರೂ, ಅಡಿಗೆ ಒಳಗಡೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ತೀವಿ, ಕರೆಕ್ಟಾ? ಆದ್ರೆ ಎಲ್ಲ ಅಡುಗೆಗೂ ಟೇಸ್ಟ್ ಕೊಡೋದು ಯಾವುದು? ಕರೆಕ್ಟಾ? ಯಾರಾದ್ರೂ ಹೇಳಿದ್ರ ಉಪ್ಪು ಇಷ್ಟು ಚಂದ ಕಾಣ್ತದ ಅಂತ ಹೇಳ್ತೀರ? ಉಪ್ಪು ಊಟ ಆದ್ಮೇಲೆ, ಅಡಿಗೆ ಆದ್ಮೇಲೆ, ಅಡಿಗೆ ಎಲ್ಲ ಆದ್ಮೇಲೆ ಟೇಸ್ಟ್ ನೋಡ್ತೀನಿ. ಟೇಸ್ಟ್ ನೋಡಿದ್ಮೇಲೆ ಎಷ್ಟು ಚಂದ ಇಲ್ಲ ಉಪ್ಪು ಅಂತೀರಾ? ಸಾಂಬಾರ್ ಎಷ್ಟು ಚಂದ ಆಗಿದೆ ಅಂತೀರಿ. ಬಟ್ ಈ ಸಾಂಬಾರಿಗೆ ಟೇಸ್ಟ್ ಕೊಟ್ಟವ್ರು ಯಾರು? ಅಂದ್ರೆ ಉಪ್ಪು ಆಶೀರ್ವಾದವಾಗಿರ್ತದೆ, ಮರೆಯಾಗ್ತದೆ, ಕಾಣುವುದಿಲ್ಲ, ತನ್ನನ್ನು ತಾನು ತೋರಿಸ್ಕೊಳ್ಳೋದಿಲ್ಲ. ಬಟ್ ಜನರು ತುಪ್ಪಾಗಕ್ಕೆ ಮನಸ್ಸಿಲ್ಲ. ಯಾರಾಗ್ಲಿಕ್ಕೆ ಮನಸ್ಸಿದೆ ಜನರಿಗೆ? ಓಕೆ, ಒಗ್ಗರಣೆ ಹಾಕ್ತಿರಲ್ಲ, ಫಸ್ಟಿಗೆ ಒಗ್ಗರಣೆ ಹಾಕ್ತಿರ್ತೀರಲ್ಲ. ಚಿತ್ರಾನ್ನ ಮಾಡಿರ ಎಲ್ಲರೂ? ಚಿತ್ರಾನ್ನ ಮಾಡಿದ್ರೆ ಬರ್ತದ? ಓಕೆ. ಸೊ ಚಿತ್ರಾನ್ನ ಮಾಡುವಾಗ ಬಹಳಷ್ಟು ಸಾಮಗ್ರಿಗಳನ್ನ ಹಾಕ್ತೀರಿ, ಹೌದಾ? ಆದ್ರೆ ಇದರಲ್ಲಿ ಉಪ್ಪು ಕೂಡ ಹಾಕ್ತೀರಿ, ಉಪ್ಪು ಕಾಣಿಸುವುದಿಲ್ಲ. ಅಂದ್ರೆ ಜನರಿಗೆ ಉಪ್ಪಾಗಿ ಮನಸ್ಸಿಲ್ಲ. ಹಾಗಾದ್ರೆ ಇದರಲ್ಲಿ ಚಂದ ಕಾಣೋದು ಯಾವುದು? ಹಳದಿ ಪೌಡರ್, ಅರಿಶಿನ ಎದ್ದು ಕಾಣ್ತದಲ್ಲ. ಹಂಗೆ ನಾವು ಎಲ್ಲ ಆದ್ಮೇಲೆ ಎದ್ದು ಕಾಣೋರು ನಾವು. ನಾನೇ ಮಾಡಿದೆ ನೋಡ್ರಿ, ಎಲ್ಲ ನಂದೇ. ಫೋನಲ್ಲಿ ಹೇಳ್ಕೊಳ್ದು ಹಂಗೆ ಯಾರು ಮಾಡಿದ್ರೆ ನಾನೇ ರೀ ಅಂದ್ರೆ ಪೋಸ್ಟ್ ಕೊಡೋದು ಲಾಸ್ಟಿಗೆ ಬಂದು ದೇವ್ರು ಇವ್ರನ್ನ ಯೂಸ್ ಮಾಡೋದೇ. ನೀ ಎಷ್ಟೇ ಪರದೆ ಮುಂದೆ ಬರಕ್ ಟ್ರೈ ಮಾಡು, ದೇವ್ರು ನಿನ್ನ ಯೂಸೇ ಮಾಡೋದಿಲ್ಲ. ಪರದೆ ಹಿಂದೆ ಇದ್ಕೊಂಡು ಆಶೀರ್ವಾದ ಮಾಡಿ. ಅನ್ನೋಣ ಆಗಿರು. ಯಾರಿಗೂ ನಿನ್ನ ಹೆಸರು ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿರ್ತದೆ. ಇವತ್ತೆಲ್ಲಾ ಜನ ಹೋಗ್ಬೋದು, ನೀನ್ ಯಾರು ಇಲ್ದಾಗ ಬಂದಿಲ್ಲ, ಕಸ ಹೊಡೆದೋಗಿ ನೀನ ಜನ ನೋಡದೇ ಇರ್ಬೋದು, ಬಟ್ ದೇವ್ರು ನಿಮ್ಮನ್ನು ನೋಡಿರ್ತಾರೆ, ಹೌದಾ? ಇವತ್ತು ನೀನು ಇಷ್ಟೆಲ್ಲ ಮಾಡಿ ಹಿಂದೆ ಬಂದು ಈ ಸಭೆ ನಡೆಸಲಿಕ್ಕೆ ಎಲ್ಲದಕ್ಕೂ ಸಹಾಯ ಮಾಡಿದ್ರು, ಯಾರು ನೋಡದೇ ಇರ್ಬೋದು, ದೇವರು ನಿಮ್ಮನ್ನು ನೋಡಿರ್ತಾರೆ. ಅಂಥವ್ರನ್ನ ದೇವರು ಉಪಯೋಗಿಸ್ತಾರೆ. ಬಟ್ ಹಂಗಿಲ್ಲ. ಒಬ್ರು ಒಂದು ಚೇರ್ ತಗೊಂಡ್ಬರ್ತಾರೆ, ಅದ್ರ ಮುಂದೆ ಒಂದು ಫೋಟೋ ಹೊಡ್ಸ್ಕೊಂಡ್ಬಿಡ್ತಾರೆ. ನೋಡ್ರಿ ನಾನು ಚೇರ್ ಕೊಟ್ಟೆ, ಒಂದೇ ಕೊಟ್ಟಿರ್ತಾರ ಅವ್ರು. ಅಂದ್ರೆ ಅರ್ಥ ಏನ್ ನಾನು ಹೇಳ್ತಾ ಇರೋದು? ಜಾಸ್ತಿ ಜನರಿಗೆ ಏನಂದ್ರೆ ಪರದೆ ಮುಂದೆ ಇರ್ಲಿಕ್ಕೆ ಇಷ್ಟ, ಬಟ್ ದೇವರು ಅವರನ್ನು ಯೂಸ್ ಮಾಡ್ತಿಲ್ಲ. ಲಾಸ್ಟ್ ಯಾರು? ಓಕೆ, ಇಲ್ಲಿದೆ ನೋಡಿ ಲಾಸ್ಟಿಗೆ. ಗಣನೆಗೆ ಬಾರದವರು. ಆಟಾಡ್ತೇವಲ್ಲ ನಾವು, ಗಣನೆಗೆ ಬಾರದವರು. ಯಾರಿವರು? ಗಣನೆಗೆ ಬಾರದವರು ಅಂದ್ರೆ ಗುರುತೆ ಜಾಸ್ತಿ ಅವರನ್ನ ರೆಕಗ್ನೈಸ್ ಮಾಡೋದಿಲ್ಲ ಚರ್ಚ್. ಜಾಸ್ತಿ ಅವ್ರನ್ನ ಏನೇ ಮೀಟಿಂಗ್ ಇದ್ರು ಅವ್ರನ್ನ ಜಾಸ್ತಿ ಕರೆಯೋದಿಲ್ಲ. ಏನೇ ಪ್ರೋಗ್ರಾಮ್ಗಳಿದ್ರು ಜಾಸ್ತಿ ಅವ್ರನ್ನ ಅಂದ್ರೆ ಗಣನೆಗೆ ಬಾರದವರು ಅಂದ್ರೆ ಅವ್ರನ್ನ ಗುರುತಿಸುವುದಿಲ್ಲ. ದಯಮಾಡಿ ಹೇಳ್ತೇನೆ, ನನ್ನ ಜನ ಗುರುತಿಸ್ತಾರೋ ಗುರುತಿಸ್ತಿಲ್ವೋ, ದೇವರು ನಿಮ್ಮನ್ನ ಗುರುತಿಸ್ತಾರೆ. ನೀವು ಅನ್ಕೊಂಡಿರ್ಬೋದು, ನನ್ನನ್ನು ಏನ್ ಪಾಸ್ಟರ್ ಗುರುತಿಸುವುದೇ ಇಲ್ಲ, ನನ್ನನ್ನು ಗಣನೆಗೆ ತಗೊಳ್ಳೋದೇ ಇಲ್ಲ, ನನ್ನ ಸಲಹೆ ಕೇಳೋದೇ ಇಲ್ಲ. ಅಲೋ, ನಿನ್ನನ್ನ ಪಾಸ್ಟರ್ ಗಣನೆಗೆ ತಗೊಳ್ಲಿಲ್ಲ ಅಂದ್ರು ದೇವರು ನಿಮ್ಮನ್ನ ಗಣನೆಗೆ ತಗೊಂಡಿರ್ತಾರೆ. ಬಟ್ ನೀನು ಅದನ್ನು ಬಯಸಬೇಡ. ಯಾವುದು? ನನ್ನನ್ನ ಗಣನೆಗೆ ತಗೋಬೇಕು, ನನ್ನನ್ನೇ ವಿಚಾರಿಸ್ಬೇಕು, ನಾನೇ ಅನ್ನುವಂಥದ್ದು ತಿಳ್ಕೊಬೇಡ್ರಿ. ದೇವರು ಹೇಳ್ತಾರೆ ಗಣನೆಗೆ ಬಾರದವರನ್ನ. ಈ ಚರ್ಚಲ್ಲಿ ಯಾರಾದ್ರೂ ಅಂತವ್ರು ಇದ್ರೆ ದೇವರು ನಿಮ್ಮನ್ನು ಯೂಸ್ ಮಾಡ್ತಾರೆ. ಬೈಬಲ್ ಬರ್ತದೆ, ಗಣನೆಗೆ ಬಾರದವರನ್ನ ದೇವರು ಯೂಸ್ ಮಾಡ್ತಾರೆ. ನಾಟ್ ರೆಕಗ್ನೈಸ್ ಅಂದ್ರೆ ಜನರಿಗೆ ಗುರ್ತೇ ಇಲ್ಲ ಅಂತವ್ರನ್ನ ದೇವರು ಉಪಯೋಗಿಸ್ತಾರೆ. ಸೊ 5 ರೀತಿಯ ಜನರ ಬಗ್ಗೆ ಹೇಳಿದೆ. ಫಸ್ಟ್ ಯಾರು? ಅಲ್ಪನು. ಸೆಕೆಂಡ್ ಯಾರು? ಅಜ್ಞಾನಿಗಳು, ಮೂರ್ಖರು. ಮೂರನೇದು ಕುಲಹೀನರು ಅಂದ್ರೆ ವೀಕ್ ಪೀಪಲ್ ನ. ಓಕೆ, ನೆಕ್ಸ್ಟ್ ಅಸಡ್ಡೆಯಾದವ್ರನ್ನ. ನೆಕ್ಸ್ಟ್ ಗಣನೆಗೆ ಬಾರದವ್ರು.
ಇವರನ್ನ ದೇವರು ಯೂಸ್ ಮಾಡ್ತಾರೆ. ಓಕೆ, ಎದಕ್ಕಾಗಿ? ತನಗೋಸ್ಕರ, ತನ್ನ ರಾಜ್ಯಕ್ಕಾಗಿ ದೇವರು ಇಂಥವ್ರನ್ನೇ ಉಪಯೋಗಿಸ್ತಾರೆ. ಸೊ ದೇವರ ವಾಕ್ಯ ಕೇಳಿದ ಮೇಲೆ ಜಸ್ಟ್ ದೇವರೇ ನನ್ನನ್ನು ಯೂಸ್ ಅನ್ಬೇಡ್ರಿ, ನಿನ್ನನ್ನು ದೇವ್ರು ಯೂಸ್ ಮಾಡ್ಬೇಕಾದ್ರೆ ಇದು ಮೊದಲು ನೀನು ಇದಾದಾಗ ದೇವರು ನಮಗೆ ಖಂಡಿತವಾಗಿ ಯೂಸ್ ಮಾಡ್ತಾರೆ. ಸೊ ದೇವರ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ.